ನಾವೆಲ್ಲರೂ ಮೌನವಾಗಿರಬೇಕು. ಮಕ್ಕಳಿಗೂ ಗಲಾಟೆ ಮಾಡಿಬಿಡಲ್ಲ ಹಾಗೆ ನೋಡ್ಕೋಬೇಕು. ನಾವೀಗ ವಾಕ್ಯ ಧ್ಯಾನ ಮಾಡುವಾಗ ನಾವು ಎಷ್ಟು ನಿಶಬ್ದವಾಗಿ ನಾವು ದೇವರ ವಾಕ್ಯ ಕೇಳ್ತೇವೋ ಅಷ್ಟೇ ನಾವು ಬಲ ಹೊಂದುತ್ತೇವೆ, ಅಷ್ಟೇ ನಮಗೂ ಮೇಲುಗಳು ಹೊಂದಿಕೊಳ್ಳಕ್ಕೂ ಸಾಧ್ಯದ. ಲೂಕನ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಾಗ ನಾವು 35ರಿಂದ ಹಿಡಿದು 36 ತನಕ ನಾವು ವಾಕ್ಯ ಧ್ಯಾನ ಮಾಡರಿ. ನಾವು ವಾಕ್ಯ ಧ್ಯಾನ ಮಾಡುವಾಗ ನಾವೆಲ್ಲರೂ ತಲೆ ಬಾಗಿಸಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಧ್ಯಾನ ಮಾಡಿರಿ. ಎಲ್ಲರೂ ಕಣ್ಣು ಮುಚ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದಿ. 2025ನೇ ವರ್ಷದ ಮೊದಲನೇ ವಾರ ನಿಮ್ಮ ಸನ್ನಿಧಾನದಲ್ಲಿ ಪ್ರಭಾ ನಮ್ಮನ್ನು ಸೇರಿಸಿಕೊಂಡು ನಿಮ್ಮನ್ನು ಆರಾಧಿಸುವುದಕ್ಕೆ ಒಳ್ಳೆಯ ಅವಕಾಶ ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ. ಇನ್ನೂ ಹೆಚ್ಚಾಗಿ ಕರ್ತನೆ, ನಿಮ್ಮ ಸನ್ನಿಧಾನದಲ್ಲಿ ಈ ರೀತಿಯಾಗಿ ನಮ್ಮೆಲ್ಲರಿಗೆ ಕಾಣಿಸಿಕೊಳ್ಳುವುದಕ್ಕೆ ಪ್ರಭಾ ನೀವೇ ಕೃಪೆ ಮಾಡಿ. ಇದು ಅಲ್ಲದೆ ಕರ್ತನಿಗೂ ರಕ್ಷಕ, ನಾವೆಲ್ಲರೂ ವಾಕ್ಯ ಧ್ಯಾನ ಮಾಡುವಾಗ ಹೇಗೋ ತಂದಿ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರೊಂದಿಗೆ ಮಾತಾಡಿ ನಾವೆಲ್ಲರೂ ಸತ್ಯ ಗ್ರಹಿಸಿಕೊಂಡು ಆ ಸತ್ಯದ ಪ್ರಖರವಾಗಿ ಪ್ರಭಾ ನಮ್ಮೆಲ್ಲರಿಗೆ ನಡೀಲಿಕ್ಕೆ ಪ್ರಭಾ ನೀವೇ ಸಹಾಯ ಮಾಡಿ ಬಲಪಡಿಸ್ರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನದಾಗ ಯಾರಿಗಾದ್ರೂ ವಾಕ್ಯ ಸಿಕ್ಕದು ಮೈಕು ಇದ್ದನವ್ರು ಮಾತ್ರ ಜೋರಾಗಿ ಓದ್ರಿ. ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಏನ್ ಹೇಳ್ತದ್ರಿ ವಾಕ್ಯ? ಈಗ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಅಣ್ಣ ತಮ್ಮರಾಗಲಿ ದೊಡ್ಡಪ್ಪ ಶಣಪ್ಪ ಆಗಲಿ ನಮ್ಮ ಕುಟುಂಬದವರಿಗೆ ನಾವೇ ವೈರಿಗಳಾಗಿದ್ದೇವೆ. ಇವತ್ತು ನಾವು ಅವ್ರ ಬಗ್ಗೆದಾಗ ನಾವು ಯಾವಾಗ ಭೀ ನಾವು ಪ್ರೀತಿ ಮಾತುಗಳು ಮಾತ್ರ ಯಾವಾಗ ಭೀ ಆ ವಿಷಯದಾಗ ನಾವು ಚಿಂತೆ ಮಾಡಲು. ನಾವೇನು ಚಿಂತೆ ಮಾಡ್ತೀವಿ ಅಂದ್ರೆ ಅವ್ರು ಹಾಳಾಗಬೇಕು, ನಾವು ಚಂದ ಆಗಬೇಕು. ಇದು ಒಂದು ಮಾತ್ರ ನಮ್ಮ ಒಳಗಿರ್ತದ. ಆದ್ರೆ ದೇವರ ವಾಕ್ಯ ದೇವರ ವಾಕ್ಯದ ಮೂಲಕವಾಗಿ ನಮಗೆ ಈ ಒಂದು ಪಾಠ ಕಲಿಸ್ತಕ್ಕಂಥ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗಿನಾಗ ಟೀಚರ್ ಏನಾದರೂ ಕಲಿಸ್ತಾರೋ ಅದು ಕಲ್ಕೊಂಡು ಬಂದು ಅದು ಮನ್ಯಾಗ ಎಲ್ಲರಿಗೆ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೇಳಿಕೆಸಿ ಆನಂದ ಪಡಿತಾರ. ನನ್ನ ಮಗಳಿಗೆ ನಾ ಸ್ಕೂಲ್ಗೆ ಹಾಗೇನು ಕಡಿದು ಒಳ್ಳೆ ಮಾತುಗಳು ಕಲ್ಕೊಂಡು ಬಂದಾಳ ಅದಕ್ಕೆ ಸಂತೋಷ ಪಡಿತಾಳ. ಕಡೆಗೆ ಇವತ್ತು ನಾವು ಚರ್ಚಿನಾಗ ನಾವು ದೇವರ ಸನ್ನಿಧಾನದಲ್ಲಿ ಹೋಗಿರುವಾಗ ವಾಕ್ಯದ ಮೂಲಕವಾಗಿ ಮಾತಾಡಿನಾಗ ನಾವು ಎಷ್ಟು ಜನರು ಈ ವಿಷಯದಾಗ ನಾವು ಸಂತೋಷ ಪಡಿಬೇಕು, ಆನಂದ ಪಡಿಬೇಕು, ಇದು ನಮಗೆ ಗೊತ್ತಿಲ್ಲ. ವಾಕ್ಯ ಮಾತ್ರ ನಾವು ಕೇಳ್ತಾ ಇದ್ದಿದ್ದೆವು. ವಾಕ್ಯದ ಪ್ರಕಾರವಾಗಿ ಯಾವಾಗಾರ ನಾವು ನಡಿಲತ್ತಿದ್ದೇವ, ಇದು ಭೀ ನಾವು ಆಲೋಚನೆಗಳು ಮಾಡ್ಕೋಬೇಕು. ಇದಕ್ಕೂ ಭೀ ನಾವೇ ನೋಡ್ಕೋಬೇಕು. ಈ ರೀತಿಯಾಗಿ ಒಂದ್ ವೇಳೆ ನಾವು ನೋಡ್ಕೊಂಡೇವು ಅಂತಂದ್ರ ನಾವು ನಿಜವಾಗಲು ವಾಕ್ಯದಾಗ ನಾವು ಸಿದ್ಧವಾಗಿ ನಿಂತರು ಮಾತ್ರ ಅನೇಕ ಆಶೀರ್ವಾದಗಳು ಹೊಂದ್ಕೊಳ್ಳಕ ದೇವರೇ ಅವಕಾಶ ನಮಗೆ ಕೊಡ್ತಾರ. ಏನ್ ಕೊಡಲ್ಲ? ಹಲ್ಲೆಲೂಯಾ. ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಮಾತು ಏನದಂತ ಮತ್ತೆ ಅದೇ ಹೋದ್ರಿ. ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ, ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಮಾಡಿದ್ರೆ ಫಲ ಸಿಗ್ತಾವಂತ್ರಿ? ವೈರಿಗಳನ್ನು ಪ್ರೀತಿಸಿ. ವೈರಿಗಳಿಗೆ ನೀವು ಪ್ರೀತಿ ಮಾಡಬೇಕು. ಅವ್ರಿಗೆ ಮತ್ತೇನು ಮಾಡಬೇಕು? ಕಷ್ಟಗಳು, ಸಮಸ್ಯೆಗಳು, ಬಾಧಗಳು, ಹಿಂಸೆಗಳು ಬಂದಂತ ಸಂದರ್ಭದಲ್ಲಿ ಒಂದ್ ವೇಳೆ ನಮ್ಮಲ್ಲಿ ಏನಾರ ಇದ್ದರ ಅವ್ರಿಗೆ ಕೊಡಲಾಕ ನಾವು ಮನಸಾರ ಒಂದ್ ವೇಳೆ ಅವ್ರಿಗೆ ನಾವು ಕೊಟ್ಟೆವಂತಂದ್ರ ಅವಾಗ ಮಾತ್ರ ನಾವೇನ್ ಹೊಂದುತ್ತೇವಂತ? ಫಲ. ಫಲ ಕೊಡ್ರಿ ಅಂತ ಹೇಳ್ತಾರ. ಇಲ್ಲಿ ನಾವು ನೋಡ್ಬೇಕಾದ್ರೆ ಯೋಹಾನ ಸುವಾರ್ತೆದಾಗ ನನಗೆ ಬಿಟ್ಟು ನೀವು ಏನು ಮಾಡಲ್ರಿ ಅಂತ ಕೇಸಂದ್ರೆ ಹೇಳ್ತಾರ. ಅದಕ್ಕೆ ಬಿಟ್ಟು ನಾವು ಫಲ ಫಲಿಸ್ಲಕ್ಕ ಸಾಧ್ಯನೇ ಇಲ್ಲ. ಅದನ್ನ ನಾವು ದೂರ ಆದೇವು ಅಂತಂದ್ರ ನಾವು ಒಳಗೆ ಹೋಗ್ಲಕ್ಕ ಸಾಧ್ಯ ಅದ, ನಾವು ಬೆಂಕಿಯಲ್ಲಿ ಹಾಕಿ ಸುಟ್ಟು ಹೋಗ್ಲಕ್ಕ ಸಾಧ್ಯ ಅದ.
ಫಲ ಮಾತ್ರ ಕೊಡ್ಲಕ್ಕ ಸಾಧ್ಯ ಇಲ್ಲ. ಈ ಫಲ ಕೊಡ್ಬೇಕಾದ್ರ ಆತನ ಮಾತನ್ನು ಕೇಳಿ ಅದ್ರ ಪ್ರಕಾರವಾಗಿ ಒಂದ್ ವೇಳೆ ನಾವು ನಡೆದ್ರೆ ಮಾತ್ರ ಅವಾಗ ಮಾತ್ರ ನಾವು ಏನು ಮಾಡ್ತೇವೆ ಅಂದ್ರ ಫಲ ಹೊಂದ್ಕೊಳಕ ಸಾಧ್ಯ ಅದ. ಎಂತ ಫಲ ಹೊಂದುತ್ತೇವಂತ ಅಲ್ಲ, ಏನ್ ಮಾಡಿದ್ರು ಫಲ ಹೊಂದುತ್ತೇವಂತ. ಉಪಕಾರ ಮಾಡಿರಿ, ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ, ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಸ್ಪರನ ಮಕ್ಕಳಾಗುವಿರಿ. ಆತನಂತೂ ಉಪಕಾರ ನೆನೆಸುವುದವರಿಗೆ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ. ಯಾರ್ಯಾರಿಗೂ ಉಪಕಾರಿಯಾಗಿದ್ದಾನಂತ? ಒಳ್ಳೆಯವರಿಗೆ ಬಿ ಕೆಟ್ಟವರಿಗೆ ಬಿ ಉಪಕಾರಿಯಾಗ್ಯದ. ಕೆಟ್ಟವರಿಗೆ ಹೆಂಗ ಉಪಕಾರಿಯಾಗ್ಯದಂದ್ರ ಈ ಒಳ್ಳೆಯ ಮೂಲಕವಾಗಿ ಅವರಿಗೆ ಸಹಾಯ ಮಾಡಕ್ ಕಡಿದು ಆತ ಒಳ್ಳೆಯವ. ಹರಲ್ಲ ತೊಳಿ ಮಂದಿ ಒಳ್ಳೆಯರು ಇರ್ತಾರೆ. ಸಲ ಜಗಳ ಮಾಡಿದ್ರು ಬಿ ಗರ್ಜಿಗೆ ಹಾಕಲಿದ್ ನಾವು ಇಲ್ಲ ಅಂತ ಸಂದರ್ಭದಲ್ಲಿ ಹೋಗಸಿ ಮತ್ತ ಕೈ ಹಿಡಿದು ಹೋಗಸಿ ಕಾಲು ಹಿಡಿಯೋ ಪರಿಸ್ಥಿತಿ ಬರ್ತದ. ಏನಂತಾರ, ಇದೊಂದ್ಸಲ ನನಗೆ ಹ್ಯಾಂಗ ಬಿ ಕ್ಷಮಿಸಿ, ನನಗ ಬಹಳ ಅವಸರ ಅದ, ನನ್ನ ಅವಸರ ನೀವು ತೀರ್ಸ್ರಿ ಅಂತ ಕೇಶಂದ್ರ ಏನ್ ಮಾಡ್ತಾರ ಅಲ್ಲ, ಕೈ ಹಿಡಿದೋಗಿ ಕಾಲು ಹಿಡಿಯೋ ಪರಿಸ್ಥಿತಿ ಬರ್ತದ. ಬಹಳ ಮಂದಿ ಕಾಲು ಹಿಡ್ಕೊಂಡು ಬಹಳ ಜೋಲಾಡ್ತಾರ. ಲಾಸ್ಟಿಗೆ ಅಂದ್ರ ಒಳ್ಳೆ ಜನರು ಏನ್ ಮಾಡ್ತಾರಂದ್ರ ಕಳಕಾಳಿಗೆ ಬಂದು ಯಾಕೆ ಮೋಸ ಮಾಡಲಿ, ಯಾನ್ ಮಾಡ್ರಿ, ಯಾಕೆ ತಪ್ಪು ಮಾಡಲ್ಲ, ದೇವ್ರೇ ಯಾಕೆ ನೋಡ್ಕೊಂಬಲ್ಲ ಅಂತ ಏನ್ ಮಾಡ್ತಾನ, ಅವನಿಗೆ ಒಳ್ಳೇದಾಗ ಕಡಿದು ಆ ಒಳ್ಳೆ ಮನುಷ್ಯ ಕೆಟ್ಟ ಮನುಷ್ಯಗ ಕೊಟ್ಟು ಬಿಡ್ತಾನ. ಅದಕ್ಕೆ ದೇವರು ಒಳ್ಳೆಯವರಿಗೆ ಬಿ ಕೆಟ್ಟವರಿಗೆ ಬಿ ಉಪಕಾರಿಯನ. ಇವತ್ತು ಈ ಉಪಕಾರ ಮಾಡಕ ಎಷ್ಟು ಜನರಿಗೆ ಮನಸ್ಸದು ಗೊತ್ತಿಲ್ಲ. ಇವತ್ತು ನಾವು ಅನೇಕ ದಿನಮಾನಗಳು ನಾವು ಚರ್ಚೆಗೆ ಹೊಲತ್ತಿದ್ದೆವು, ಬೈಬಲ್ ಓದತ್ತಿದ್ದೆವು, ವಾಕ್ಯ ಕೇಳುತ್ತಿದ್ದೆವು, ಎಷ್ಟರ ಪಟ್ಟಿಗೆ ನಾವು ಅದ್ರ ಪ್ರಕಾರವಾಗಿ ನಡೀಲತ್ತೀವಿ ನಮಗೆ ಮಾತ್ರ ಗೊತ್ತಿಲ್ಲ. ಖರೆ ಯಾರಾದ್ರೂ ನಡೀತಾರೋ ಅವ್ರಿಗೆ ಮಾತ್ರ ಅದ್ಭುತವಾದ ಆಶೀರ್ವಾದಗಳು ಅವ್ರಿಗೆ ಯಾವ. ಮತ್ತೇನಂದ, ನಿಮ್ಮ ತಂದೆಯು ಕರುಣೆಯುಳ್ಳವನಾಗಿ ಇರುವ ಪ್ರಕಾರವೇ ನೀವು ಕರುಣೆಯುಳ್ಳವರಾಗಿರಿ. ನಮ್ಮ ತಂದೆ ಏನಾಗ್ಯಾರ? ಕರುಣೆಯುಳ್ಳ ದೇವರು ಅಲ್ಲ, ಕರುಣೆ. ಈ ಕರುಣೆ ಅಂದಂತ ಸಂದರ್ಭದಲ್ಲಿ ಕೆಲವು ಜನರು ಒಂದು ಹಾಡ ಹಾಡ್ತಾರ, ಕರುಣೆಯ ತೋರೋ ಕರುಣೆಯ ತೋರೋ ಯೇಸು ದೇವ. ಪ್ರತಿಯೊಬ್ಬರಿಗೆ ದೇವರು ಕರುಣೆನೇ ತೋರ್ಸಲ್ಲ, ಕೋಪ ತೋರ್ಸಲ್ಲ. ಆತನ ಕೋಪದ ಮುಂದೆ ಯಾರಿಗೆ ನಿಲ್ಲಕ್ಕಾಗಲ್ಲ. ಅದಕ್ಕಿಂತ ಆತ ಯಾರಿಗೆ ಕೋಪ ತೋರ್ಸಲ್ಲ, ಯಾವಾಗಲೂ ಕರುಣೆನೇ ತೋರಿಸ್ತಾರ. ಏನ್ ತೋರ್ಸಲ್ಲ ಅಲ್ಲ, ಶಿಲುಬೆ ಮೇಲೆ ದೇವ್ರು ಏನ್ ತೋರ್ಸ್ಯಾರ? ನಿಜವಾದ ಕರುಣೆ ತೋರ್ಸ್ಯಾರ ಅಲ್ಲ, ನಿಜವಾದ ಕರುಣೆ ತೋರ್ಸ್ಯಾರ. ಏನ್ ಮಾಡ್ಯಾರ ವೈರಿಗಳು? ಆತನ ಪಕ್ಕಿಯಲ್ಲಿ ಈಟಿತ್ತಿವುದು ಅಲ್ಲ, ಅದಕ್ಕೆ ಅಪಹಾಸ್ಯ ಮಾಡ್ತಾರ. ಈ ದೇವಕುಮಾರಿದಲ್ಲಿ ಬಾ ನಾವು ನಂಬುತ್ತೇವಲ್ಲತ್ತಾರ, ಇದ್ದಿಲ್ಲ ಅಲ್ಲ. ಕರುಣೆ ತೋರಿಸ್ತಕ್ಕಂಥ ದೇವರು ಕೋಪ ತೋರಿಸಲ್ಲ. ಅದೇ ರೀತಿಯಾಗಿ ದೇವರು ಅವ್ರಿಗೆ ಈ ರೀತಿಯಾಗಿ ನಡೆಸಿಕೊಟ್ಟಾರ. ಮತ್ತ ಈ ವಿಷಯದಾಗ ನಿಜವಾಗ್ಲು ಈ ಸತ್ಯವೇದ ಯಾವ ವ್ಯಕ್ತಿ ಆದ್ರೂ ಓದ್ತಾನೋ ಆ ವ್ಯಕ್ತಿ ಈ ವಾಕ್ಯಕ ದೇವರ ಮಾತಿಗೆ ಅಧೀನವಾಗಿದ್ದು ಆತಗೆ ಮಹಿಮೆ ಪಡಿಸಲಿಕ್ಕೆ ಸಿದ್ಧವಾಯ್ತಾನ. ಏನ್ ಸಿದ್ಧವಾಗಲ್ಲ? ಹಲ್ಲೆಲೂಯಾ, ಸಿದ್ಧವಾಗ್ಬೇಕಾಯ್ತದ. ಯಾರಾದ್ರೂ ಸಿದ್ಧವಾಗ್ತಾರೋ ಅವ್ರಿಗೆ ಆಶೀರ್ವಾದಿಸಲ್ಪಡ್ತಾರೆ. ಇಲ್ಲ ಹೋದ್ರ ಆಶೀರ್ವಾದಿಸಲ್ಪಡೋದು ಬಹಳ ಕಷ್ಟ ಅದ. ಅದಕ್ಕಂದೆ ಈ ಸಾಲ ಕುಡ್ರಿ ಎಂಬ ವಿಷಯದಾಗ ನಿಜವಾಗ್ಲೂ ಒಂದು ಮಾತು ಹೇಳಲ್ಪಟ್ಟಿದ್ದ. ಇಲ್ಲಿ ಏನ್ ಹೇಳಲ್ಪಟ್ಟಿದ ಅಂದ್ರ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಾಗ 1ನೇ ವಚನದಾಗ ನಾವು ಕೆಲವು ವಚನಗಳು ಮಾತ್ರ ವಾಕ್ಯ ಧ್ಯಾನ ಮಾಡೋರಿ. ಗೊತ್ತಿರ ಅಪೊಸ್ತಲರ ಕೃತ್ಯ
10ನೇ ಅಧ್ಯಾಯದಾಗ ಮೊದಲನೇ ವರ್ಷದಿಂದ ಹೋದ್ರಿ. ಹಾ ಹೋದ್ರಿ, ಜೋರಾಗಿ ಹೋದ್ರಿ. ಕೈಸರಿಯಾದಲ್ಲಿ ಇತ್ತಲಾದ ಪಟಲಮೆನಿಸಿ ಒಬ್ಬ ಪಟ್ಟಲಿಮಿನ ಶತಾಧಿಪತಿಯಾದ ಕೊರ್ನೇಲನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ 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 ಮನೆಯವರೆಲ್ಲರೂ ಸಹಿತವಾಗಿ ದೇವರಿಗೆ ಭಯ ಪಡುವವನು ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಹಲ್ಲೆಲೂಯಾ. ಜೋರಾಗಿ ಚಪ್ಪಳೆ ತಟ್ಟರೆ. ದೇವರಿಗೆ ಮಹಿಮೆ ಪಡಿಸ್ಬೇಕಾದ್ರ ವಾಕ್ಯದ ಪ್ರಕಾರವಾಗಿ ನಡಿಬೇಕು. ದೇವರ ಆಶೀರ್ವಾದ ಹೊಂದ್ಕೋಬೇಕಾದ್ರ ವಾಕ್ಯ ಎಂದಿಗೂ ಬಿಡಬಾರ್ದು. ಈ ವಾಕ್ಯ ಬಿಟ್ಟಿರ್ತಕ್ಕಂಥ ವ್ಯಕ್ತಿ ದೇವರಿಗೆ ಬಿಟ್ಟು ನಪಲೆ, ಆ ವ್ಯಕ್ತಿ ಎದಕ್ಕೆ ಬಿ ಕೆಲ್ಸಕ್ಕೆ ಬರಲ್ಲ. ಇವತ್ತು ಒಬ್ಬ ಅಧಿಪತಿ ಹಣ, ಆ ವ್ಯಕ್ತಿಗೆ ಏನು ಕಡಿಮೆ ಇಲ್ಲ, ಏನು ಕೊರತೆ ಇಲ್ಲ. ಆ ವ್ಯಕ್ತಿ ಮೊಟ್ಟ ಮೊದಲಾಗಿ ಏನು ಮಾಡ್ತಾನ ಅಂತಂದ್ರ ದೇವರ ಸನ್ನಿಧಾನದಲ್ಲಿ ಹಣ ತನ್ನ ಕುಟುಂಬಗ ದೇವರ ಸನ್ನಿಧಾನದಲ್ಲಿ ನಡೆಸಿಕೊಡ್ತಾನ, ಸತ್ಯದ ಮಾರ್ಗದಲ್ಲಿ ನಡೆಸಿಕೊಡ್ತಾನ, ನೀತಿ ಮಾರ್ಗದಲ್ಲಿ ತನ್ನ ಕುಟುಂಬ ಸಹಿತವಾಗಿ ನಡಿಲಕ್ಕ ಆ ವ್ಯಕ್ತಿ ಒಂದು ಕಾರಣವಾಗ್ಯಾನ. ಈ ಲೋಕದಾಗ ಈ ಮನುಷ್ಯರು ಎಲ್ಲರೂ ಏನು ಕಲಿಸ್ತಾರ ಅಂತಾರ, ಖಾಲಿ ಯಾವ ರೀತಿಯಾಗಿ ಹಣ ಸಂಪಾದನ ಮಾಡಬೇಕು ಕಲಿಸ್ತಾರ. ಎರಡನೇದು, ಎದುರ್ತಕ್ಕಂಥ ಜನರಿಗೆ ಹೆಂಗ ಮೋಸ ಮಾಡಬೇಕು ಕಲಿಸ್ತಾರ. ಕರೆಕ್ಟ್ಗೆ ಅದು ಎಷ್ಟು ಮಾಡಿದ್ರಿ ವ್ಯರ್ಥ ಅದ, ಎಷ್ಟು ಮಾಡಿದ್ರಿ ಅದಕ್ಕೆ ವ್ಯರ್ಥ ಅದ. ಕರೆಕ್ಟ್ಗೆ ಇಲ್ಲಿ ಈ ವ್ಯಕ್ತಿ ಏನು ಹೇಳ್ತಾನ ಅಂತಂದ್ರೆ, ನಿಜವಾಗಲು ನಾವು ಲೂಕನ್ ಬರೆದ ಸುವಾರ್ತೆದಾಗ ವಾಕ್ಯ ಓದಿದ್ದೇವಲ್ಲ, ಧೈರ್ಯದಿಂದ ನಾವು ಸಾಲ ಕೊಡ್ಬೇಕಂತ. ಇವತ್ತು ಎಲ್ಲಿ ಅದ ಧೈರ್ಯ? ಇವತ್ತು ನಮ್ಮ ದೊಡ್ಡಪ್ಪಗ ಶಣಪ್ಪಗ ಅವ್ರ ಮಕ್ಕಳಿಗೆ ಏನಾರ ಬೇಕಾದ್ರ ಅವ್ರಿಗೆ ನಾವು ಒಂದು ಮಾತಾಡಕ್ ಬಿ ನಮ್ಮಲ್ಲಿ ಒಳ್ಳೆ ಮನಸ್ಸಿರಲ್ಲ. ಯಾಕೆ ಗೊತ್ತಾ? ಮೂರ್ಖತನ, ಹೊಟ್ಟೆ ಕಿಚ್ಚು ಅಲ್ಲ. ಇದ್ರ ನಿಮಿತ್ತವಾಗಿ ಆಶೀರ್ವಾದಗಳು ಹೊಂದಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಂದ್ರೆ ಲೂಕನ್ ಬರ್ತದಾಗ ಅದ್ಭುತವಾಗಿರ್ತಕ್ಕಂಥ ಮಾತುಗಳು ನಮ್ಮೆಲ್ಲರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಮಾತಾಡ್ಯಾರ ದೇವರು. ಆದ್ರೆ ಇಲ್ಲಿ ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು ಏನಂತ, ಕೈಶೇರದಲ್ಲಿ ಇತಲಾದ ಪಟಲ ಮನಿಸಿ ಕೊಳ್ಳುವ ಒಂದು ಪಟಲೇಮಿನ ಶತಾಧಿಪತಿಯಾದ ಕೊರ್ನೇಲನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯ ಪಡುವವನು ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದಿದ್ದನು. ನೋಡ್ರಿ, ನಾವು ಪ್ರಾರ್ಥನೆ ಮಾಡ್ತೇವೆ, ಕಡೆಗೆ ದಾನ ಮಾಡಲೇವು. ದಾನ ಮಾಡಿದೆವು ಅಂದ್ರೆ ಧರ್ಮದಾಗ ನಾವು ನಿಂದಿರಲೇವು. ಯಾಕಡೆ ನಮ್ಮ ಆಲೋಚನೆಗಳು ಹೋಯ್ತಾವ. ಒಂದು ಹಿಡಿದ್ರೆ ಎರಡು ಬಿಡ್ತೇವೆ, ಎರಡು ಹಿಡಿದ್ರೆ ಒಂದು ಬಿಡ್ತೇವೆ. ಕಡೆಗೆ ನಾವು ಬಿಡೋದು ಹೆಚ್ಚು, ಹಿಡಿಯೋದು ಕಮ್ಮು. ಕಡೆಗೆ ಇಲ್ಲಿ ಈ ವ್ಯಕ್ತಿ ದೇವರ ಸನ್ನಿಧಾನದಲ್ಲಿ ಸೇರಿಕೊಂಡು ತನ್ನ ಕುಟುಂಬ ಸಹಿತವಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ತಾನ. ಆತನ ಬಳಿಗೆ ಬಂದಿನವ್ರಿಗೆ ಎಲ್ಲರಿಗೆ ಏನ್ ಮಾಡ್ತಾನಂದ್ರ, ಮೊದಲು ದಾನ ಮಾಡ್ತಾನ, ಹಿಂದಿನ ಸರಿ ಧರ್ಮ ಮಾಡ್ತಾನ. ಧರ್ಮ ಎದಕ್ಕಂತಾರಂದ್ರ, ಕಷ್ಟದಾಗಿದ್ದಂತ ಜನರಿಗೆ ಇದ್ದವರು ಸಹಾಯ ಮಾಡದೆ ಧರ್ಮ. ಹಲ್ಲೆಲೂಯಾ. ಚಪ್ಪಳೆ ತಟ್ಟರೆ. ಧರ್ಮದ ಕಾರ್ಯ ಮಾಡಕ ನಾವು ಸಿದ್ಧವಾದರೂ ಮಾತ್ರ ಆಶೀರ್ವಾದಿಸಲ್ಪಡ್ತೇವೆ. ಈ ಕೊರ್ನೇಲ ಎಂಬ ವ್ಯಕ್ತಿ ಅದ್ಭುತವಾದ ಆಶೀರ್ವಾದಗಳು ಹೊಂದ್ಕೊಳ್ತಾನ. ಮೊಟ್ಟ ಮೊದಲಾಗಿ ದೇವರ ಸನ್ನಿಧಾನದಲ್ಲಿ ತನ್ನ ಕುಟುಂಬ ಸಹಿತವಾಗಿ ಪ್ರಾರ್ಥನಾ ಕಾಲ ಕಳಿತಾನ. ಆತನ ಬಳಿಗೆ ಬಂದಿರ್ತಕ್ಕಂಥ ಜನರಿಗೆ ದಾನ ಕೊಡ್ತಾ, ಹಣ ನಾ ಮತ್ತೆ ಕೊಡ್ತೇನೆ ಕೊಡ್ರಿ ಅಂತ ಹೇಗಿಸಿ ಕೇಳ್ತಾರ ನೋಡ್ರಿ. ಅವ್ರಿಗೆ ಏನ್ ಹೇಳ್ತಾರ ಗೊತ್ತಾ? ತೋಕೋರಿ, ಕೊಡೋ ಅವಸರ ಇಲ್ಲ, ಇಟ್ಕೋರಿ. ಅವ್ರ ಮನಸ್ಸು ಏನಂತಿರ್ಬೇಕು? ಅವ್ರ ಮನಸ್ಸು ನಿಜವಾಗ್ಲು ನೀವು ಹಿಂದಕ್ಕೆ ತಂದು ಕೊಡೋ ಅವಸರ ಇಲ್ಲ, ಇಟ್ಕೋರಿ. ಅವ್ರಿಗೆ ಎಷ್ಟು ಸಂತೋಷ ಆಯ್ತಿರ್ಬೇಕ್ರಿ. ಯಾರ ಒಂದ್ ವೇಳೆ ನಮ್ಗೆ ಅವಸರ ಇದ್ರ, ನಾವು ಬಡ್ಡಿ ಕೊಡ್ತೇವ್ರಿ, ನಮ್ಗೆ ಬಡ್ಡಿಗೆ ರೊಕ್ಕ ಕೊಡ್ರಿ ಅಂತಂದ್ರ ಅವ್ರು ನನಗೆ ಕೊಟ್ಟಿನ ಮೇಲ, ನಾ ಕೊಡೋ ಅವಸರ ಇಲ್ಲ, ಇಟ್ಕೊ.
ನನಗೆ ಹಿಂದಕ್ಕೆ ಕೊಡಬೇಡ, ನಾನು ಇಟ್ಕೋ ಅಂತಂದಾಗ ನಿಜವಾಗಲೂ ನನ್ನ ಮನಸ್ಸು ಏನಂತಲ್ಲ ಕಾದಿಗಾಳಿ, ನಮ್ಮೆಲ್ಲರೂ ಮನಸ್ಸು ಏನಂತಲ್ಲ ಇಂಥ ಒಳ್ಳೆ ಜನರ ಅಂತ ಹೇಳಿನೇ ಈ ಲೋಕ ಉಳ್ದದ. ಇಲ್ಲ ಹೋದ್ರೆ ಈ ಲೋಕ ಇರ್ತಿಲ್ಲ. ದೇವರು ನೀತಿವಂತರ ಮೂಲಕವಾಗಿ ಈ ಲೋಕ ನಡೆಸೋತಾರ ಅಂತೀವ ಏನಂಬಲ್ವ ಅಂದ್ರ ಮಾತ್ರ ದೇವರಿಗೆ ಮಹಿಮೆ ಇರ್ತದ, ಅಂಬಲ್ ಹೋದ್ರೆ ಮಾತ್ರ ಏನು ಬಿಲ್ಲ. ಹಲ್ಲೆಲೂಯಾ. ಈ ರೀತಿಯಾಗಿ ದೇವರು ಕಾರ್ಯ ಜರುಗಿಸ್ತಾರ. ಮತ್ತೇನಂತ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಿದ್ದನು. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೆಲನೆ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥಕವಾಗಿ ಏರಿ ಬಂದವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮ್ಮ ದಾನ ಧರ್ಮಗಳು, ನಮ್ಮ ಪ್ರಾರ್ಥನೆಗಳು ದೇವರ ಸನ್ನಿಧಿಯಲ್ಲಿ ಹೋಗ್ಲತ್ತವ. ನಮ್ಮ ಬಗ್ಗೆದಾಗ ಯಾರು ಸಾಕ್ಷಿ ಕೊಡ್ಲತ್ತಾರ? ದೇವ್ರೇ ನನಗೆ ಅವ್ರು ಸಹಾಯ ಮಾಡ್ಯಾರ ಪ್ರಭು, ಅವ್ರಿಗೆ ಕಾಪಾಡು, ಅವ್ರಿಗೆ ಬಲಪಡಿಸು, ನನಗೆ ಅವ್ರು ಈಟ್ ಕೊಟ್ಟಾರ, ಅವ್ರಿಗಿನ್ನ 10 ಪಟ್ಟು ಅವ್ರಿಗೆ ನಾವು ಕೊಡು ಅಂತೇಳಿ ನಾವು ಯಾವಾಗ ನಾವು ಪ್ರಾರ್ಥನೆ ಮಾಡ್ತೇವೆ? ನಮ್ಮ ಪ್ರಾರ್ಥನೆ ಜೀವಿತ ಇದ್ದಿರಲ್ಲ, ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡಿದ್ರೆ ನಮ್ಮ ತಾಯಿ ತಂದೆ ಕಲಿಸ್ದಿರಲ್ಲ, ನಾವು ಪ್ರಾರ್ಥನೆ ಮಾಡ್ತೇವೆ. ಈ ಲೋಕದಾಗ ಪ್ರಾರ್ಥನೆ ಯಾರು ಭೀ ಕಲ್ಸಲ್ಲ. ಪ್ರಾರ್ಥನೆ ಯಾವಾಗ ಕಲಿಸ್ತಾರ ಅಂದ್ರ ಯಾತಕ್ ಬರಲ್ ಹೋದ್ರ, ಯಾತಕ್ ಬರಲ್ ನೋಡ್ರಿ, ಆ ವ್ಯಕ್ತಿಗೆ ಮಾತ್ರ ಸುಮ್ಮನೆ ಪ್ರಾರ್ಥನೆ ಮಾಡಿ ಬದುಕು ಅಲ್ಲ ಅಂದ್ರೆ ದೇವ್ರಿಗೆ ಯಾತಕ್ ಬರಲ್ಲ ಅಂತ ವ್ಯಕ್ತಿಗೆ ದೇವ್ರಿಗೆ ಒಪ್ಪಿಸ್ತೀರ. ಚಂದನ ವ್ಯಕ್ತಿಗೆ ದೇವ್ರಿಗೆ ಒಪ್ಪಿಸಲ್ರಿ. ಚಂದಿದ್ದಿನ ವ್ಯಕ್ತಿ ಖರಾಬ್ ಆಗ್ಲಕ್ ತಡ ಹತ್ತಲ್ಲ. ದೇವ್ರ ಕೈ ಬಿಟ್ಟು ಕೊಟ್ರು ಅಂದ್ರ, ದೇವ್ರ ಸಹಾಯ ಮಾಡಿದ್ ಬಿಟ್ರು ಅಂದ್ರ, ದೇವ್ರ ದೃಷ್ಟಿ ಅವ್ರ ಮೇಲೆ ಇಡಲ್ ಹೋದ್ರು ಅಂದ್ರ ಚಂದನ ವ್ಯಕ್ತಿ ಖರಾಬ್ ಆಗ್ಲಕ್ ತಡ ಹತ್ತಲ್ಲ. ಇವತ್ತು ಎಷ್ಟೋ ಜನರ ತಾಯಿ ತಂದೆ ಓದಿಸಿ ಬರ್ಸಿ ಒಳ್ಳೆ ವಿದ್ಯಾವಂತರಾಗಿ ಮಾಡಿ ಗರ್ವದಾಗ ಅಹಂಕಾರದಾಗ ಬಂದು ದೇವರಿಗೆ ತಿರಸ್ಕಾರ ಮಾಡಿ, ತಾಯಿ ತಂದೆಗೆ ತಿರಸ್ಕಾರ ಮಾಡಿ, ಎಲ್ಲರಿಗೆ ಅವಮಾನ ಪಡಿಸ್ಕೊತ ನನಗೆ ಗೌರ್ಮೆಂಟ್ ಡ್ಯೂಟಿ ಅದ, ನನಗೆ ಇಷ್ಟು ಸಾಲಿ ಅದ, ನಿಮ್ಗೇನದ ಪದವಿ ಅಂತೇಳಿ ತನಗೆ ತಾನು ಹೆಚ್ಚಿಸ್ಕೊಂಡು ಗರ್ವದಲ್ಲಿ ಜೀವಿಸ್ತಕ್ಕಂಥ ವ್ಯಕ್ತಿಗಳು ಇವತ್ತು ಎಷ್ಟೋ ಜನರ ಹೊಲದಾಗ ಹೋಗಿ ಕೂಲಿ ಕೆಲಸ ಮಾಡ್ತಾರೆ. ಯಾಕೋ ಗೊತ್ತಾ? ಆ ಇದ್ದಿನ ಪದವಿ ಹೊಂಟೋಗ್ಯದ ಅವ್ರು, ಇದ್ದಿನ ಮಾನ ಮರ್ಯಾದೆ ಹೊಂಟೋಗ್ಯದ. ಯಾಕೋ ಗೊತ್ತಾ? ಅವ್ರ ಪ್ರಾರ್ಥನೆ ಕಲ್ಕೊಂಡಿಲ್ಲ, ಅವ್ರ ದಾನ ಧರ್ಮ ಮಾಡೋದು ಕಲ್ಕೊಂಡಿಲ್ಲ, ಅವ್ರ ಪ್ರೀತಿ ಮಾಡೋದು ಕಲ್ಕೊಂಡಿಲ್ಲ. ಇದರ ನಿಮಿತ್ತವಾಗಿ ಅನೇಕ ತರವಾಗಿರ್ತಕ್ಕಂಥ ಶಾಪಗಳಿಗೆ ಗುರಿ ಆಗ್ಯಾರ. ಇವತ್ತು ನೀವು ಗುರಿ ಆಗ್ಬಾರ್ದು ಅಂತಂದ್ರ ನಿಜವಾಗ್ಲೂ ನಾವು ಏನ್ ಮಾಡ್ಯಾರಿ? ಮೊಟ್ಟ ಮೊದಲಾಗಿ ನಮ್ಮ ಜೀವಿತದಾಗ ಏನಂತಂದ್ರ ದಾನ ಧರ್ಮಗಳು ಯಾವಾಗ ಬಿ ನಿಂತು ಹೋಗ್ಬಾರ್ದು. ಪರವಾಗಿಲ್ಲ, ನಮಗೆ ಸಾಲ ಆಗ್ಲಿ, ಕೆಲವು ಸಮಸ್ಯೆಗಳು ಬರಲಿ, ಪರವಾಗಿಲ್ಲ. ಒಬ್ಬರಿಗೆ ದಾನ ಮಾಡಿದ್ರು ಅವ್ರ ಕುಟುಂಬ ಎಷ್ಟು ಸಂತೋಷ ಪಡಿತದೋ ಗೊತ್ತಿಲ್ಲ. ಒಂದ್ ವೇಳೆ ಈ ರೀತಿಯಾಗಿ ಆ ಕುಟುಂಬದವ್ರು ಸಂತೋಷ ಪಟ್ರ ಪರಲೋಕದಲ್ಲಿರ್ತಕ್ಕಂಥ ದೇವರು ಏನ್ ಮಾಡ್ತಾರಂದ್ರ ಬಹಳ ಸಂತೋಷ ಪಡಿತಾರತ. ಯಾಕೋ ಗೊತ್ತಾ? ಧರ್ಮದ ಕಾರ್ಯ ಮಾಡುವ ಪ್ರತಿ ಸಹೋದರ ಸಹೋದರಿ ದೇವರ ಮಕ್ಕಳು. ದೇವರಿಗೆ ಸಾಲ ಕೊಟ್ಟಪ್ಲೆ ಇದ್ದಂಥದ್ದು. ನೀವು ಯಾರಿಗಾದ್ರೂ ನೀವು ದಾನ ಮಾಡ್ತಿರೋ ಆ ದಾನ ಅಲ್ಲ, ಪರಲೋಕದಲ್ಲಿರ್ತಕ್ಕಂಥ ದೇವರಿಗೆ ಸಾಲ ಕೊಟ್ಟಿನಪ್ಲೆ ಅಂತ. ಆ ಪರಲೋಕದಲ್ಲಿರ್ತಕ್ಕಂಥ ದೇವರು ಸುಮ್ಮನೆ ಕೊಡಲ್ಲ. ಯಾವಾಗಾದ್ರೂ ನೀವು ದಾನ ಧರ್ಮ ಮಾಡ್ತಿರೋ, ನೀವು ದಾನ ಧರ್ಮ ಮಾಡಿಲ್ಲ, ಅದು ನನಗೆ ಸಾಲ ಕೊಟ್ರಿ ಅಂತ ಚಂದ್ರ ಹೇರಳವಾದ ಆಶೀರ್ವಾದಗಳು ಸುರಿಸಂದ್ರ ಅದ್ಭುತವಾದ ರೀತಿಯಲ್ಲಿ ಅವ್ರಿಗೆ ಉನ್ನತ ಒಂದು ಸ್ಥಿತಿಗೆ ತರ್ಲಕ್ಕ ದೇವರೇ ಕೃಪೆ ತೋರಿಸ್ತಾರ. ಆ ಕೃಪೆ ಎಲ್ಲಿ ಕಾಣ್ತದ ಅಂತಾರ, ಇಲ್ಲಿ ಕಾಣ್ತದ. ಹೆಂಗ್ ಕಾಣ್ತದ ಇಲ್ಲಿ? ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಈಗ ನೀನು ಯೋಪ್ಪಕ್ಕೆ ಜನರನ್ನು ಕಳುಹಿಸಿ
ಪೇತ್ರನೆನಿಸಿಕೊಳ್ಳುವ ಸೀಮೋನನ್ನು ಕರೆಯಿಸಬೇಕು. ಅವನು ಚರ್ಮಕಾರದ ಸೀಮೋನನ ಬಳಿಯಲ್ಲಿ ಇಳುಕೊಂಡಿದ್ದಾನೆ. ಹಾಲೆಲೂಯ. ಎಲ್ಲಿ ಹೇಳಂತವ್ರು ಅಡ್ರೆಸ್ ಕೊಡ್ತಾರ. ಚರ್ಮಕಾರ ಅಂದ್ರೆ ಯಾರು? ಸಮಗಾರು. ಸಮಗಾರ ಅಂದ್ರೆ ಯಾರು? ಅದೇ ಮಾದ್ರ ಮಂದಿ. ಇನ್ನ ನಮ್ಮ ಮಾದ್ರ ಮನೆಗಳ್ದಾಗ ಎಷ್ಟೋ ಸಾಮಾನುಗಳವ. ಏನ್ ಸಾಮಾನುಗಳವ ಅಂದ್ರ ತೊಗಲು ಹ್ಯಾಂಗ್ ತೆಗಿಬೇಕು, ಹ್ಯಾಂಗ್ ಇಟ್ಬೇಕು, ಅದಕ್ಕೆ ಹ್ಯಾಂಗ್ ಯೂಸ್ ಮಾಡಬೇಕು, ಅದು ಎಲ್ಲ ಗೊತ್ತದ ಅಲ್ಲ. ಈ ಕಂಪನಿಗಳು ಬಂದ ಮೇಲೆ ಸಮಗಾರರ ಕೆಲಸ ಎಲ್ಲ ನಿಂತು ಹೋಗ್ಯದ. ದೊಡ್ಡ ದೊಡ್ಡ ಹಗ್ಗಗಳು ಬಿ ತಯಾರು ಮಾಡ್ತಿರೋರು. ಎಷ್ಟೋ ವರ್ಷ ಆ ಹಗ್ಗಗಳೇ ಕಡಿತಿದಿಲ್ಲ. ಅಷ್ಟು ಮಜಬೂತ್ ಹಗ್ಗ ಇರ್ತಿದ್ದವು. ಏನಿಲ್ಲ ಅಲ್ಲ. ಒಂದು ಕೈ ಚೀಲ ಹೊಲ್ದ್ರ ಅದು ಆ ಕೈ ಚೀಲ ಎಷ್ಟು ತಳಿ ಹೊಯ್ತಿದ್ವು ಆ ಕೈ ಚೀಲದ ಮೇಲೆ ಹಂಗೆ ಹೊಲಿತಿರೋ. ಅದು ಹರಿತಿಲ್ಲ, ಅದು ಹಾಳಾಗ್ತಿರಲಿಲ್ಲ. ಆದ್ರೆ ನೀವು ನೀರು ಬಿ ತುಂಬ್ಕೊಂಡು ಬರ್ಬೋದು, ಅದ್ರಾಗ ನೀವು ಎಣ್ಣೆ ಬಿ ಹಾಕೊಂಡು ಬರ್ಬೋದು, ಸೋಡ್ತಿಲ್ಲ. ಅಂತ ಚರ್ಮಕಾರ ಅಂತಂದ್ರ ಆ ಚರ್ಮಕಾರ ದೇವ್ರಿಗೆ ಇಷ್ಟವುಳ್ಳವಾಗಿರ್ತಕ್ಕಂಥ ವ್ಯಕ್ತಿ ಇದ್ದ. ಆ ವ್ಯಕ್ತಿ ದೇವರಿಗೆ ಭಕ್ತಿ ಪಡ್ತಕ್ಕಂಥ ವ್ಯಕ್ತಿ ಇದ್ದ. ಆ ಚರ್ಮಕಾರನ ಮನೆಗ ಈತ ಕಿರಲಿಂದ ಹಣ ಏನು ಸುಮ್ಮನೆ ನಾನು ಹಾಕೋಣ ಇಲ್ಲ. ಹಾಲೆಲೂಯ. ಯಾರಾದ್ರೂ ಈ ಸೇವಕರು ಇರ್ಬೇಕಾದ್ರ ಸೇವಕರಿಗೆ ಮನಸಾರ ಗೌರವ ಕೊಟ್ಟರೆ ಆ ಸೇವಕರು ಆ ಮನೆಗೆ ಹೋಯ್ತಾರ, ಆ ಮನೆಗೆ ಇರ್ತಾರ. ಇಲ್ಲ ಹೋದ್ರ ಹೋಗಲ್ಲ. ಅದಕ್ಕೆ ಏನ್ ಕಮ್ಮದ? ಸೇವಕರಿಗೆ ಏನ್ ಕಮ್ಮದ? ಎಲ್ಲಿ ಬಿ ಗಿಡ ಕೆಳಕೊಂತ ಪ್ರಾರ್ಥನೆ ಮಾಡಿದ್ರೆ ಅದನ್ನು ಹಸು ಹೊಂಟೈತಾವ, ತೀರ್ಸಾಕ್ತಾರ ದೇವ್ರು ಅಲ್ಲ. ಅದಕ್ಕೆ ಒಂಥರವಾದ ಆನಂದ, ಸಂತೋಷ ದೇವ್ರು ಕೊಡ್ತಾರ. ಕಡೆಗೆ ಯಾರಾದ್ರೂ ಆತಗೆ ಏನಾದ್ರು ಸೇರಿಸ್ಕೊಳ್ತಾರೋ, ನನಗೆ ಸೇರಿಸ್ಕೊಳ್ತಾರ ಅಂತ ಶಿವ ಆಗ್ತದ. ಅದ್ರ ರೀತಿಯಾಗಿ ಇಲ್ಲಿ ಕೋರ್ನಲ್ಲಿ ಈ ರೀತಿಯಾಗಿ ಕಾರ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು ಮತ್ತ ಇದಕ್ಕೂ ದೇವರು ಎಷ್ಟು ಹೆಚ್ಚಾಗಿ ಆತಗೆ ಏನಾದ್ರು ಪ್ರೀತಿ ಮಾಡಿರಂತ ಹೇಳಕ್ ಬರಲ್ಲ. ಮತ್ತೇನು ಮಾಡ್ಯಾರಂತ ಕಂಟಿನ್ಯೂ ಮಾಡಿ. ಸೀಮೋನನ ಬಳಿಯಲ್ಲಿ ಇಳುಕೊಂಡಿದ್ದಾನೆ. ಈ ಸೀಮೋನನ ಮನೆಯು ಸಮುದ್ರದ ಬಳಿಯಲ್ಲಿ ಅದೇ ಎಂದು ಹೇಳಿದನು. ಕೊರ್ನೇಲನು ತನ್ನ ಸಂಗಡ ಮಾತಾಡಿದ ದೇವದೂತನು ಹೊರಟು ಹೋದ ಮೇಲೆ ತನ್ನ ಪರಿಚಾರಕರಲ್ಲಿ ಇಬ್ಬರನ್ನು ತನ್ನ ಹತ್ತಿರ ಯಾವಾಗಲೂ ಇರುತ್ತಿದ್ದ ಸಿಪಾಯಿಗಳಲ್ಲಿ ಒಬ್ಬ ದೇವಭಕ್ತನನ್ನು ಕರೆದು ಅವರಿಗೆ ಈ ಸಂಗತಿಗಳನ್ನೆಲ್ಲ ವಿವರವಾಗಿ ಹೇಳಿ ಅವರನ್ನು ಯೋಪಕ್ಕೆ ಕಳುಹಿಸಿದನು. ಹಲ್ಲೆಲೂಯಾ. ನೋಡ್ರಿ, ಸಿಪಾಯಿ ಅಂದ್ರೆ ಯಾರು? ಸಿಪಾಯಿ ಪೊಲೀಸ್ ಅಲ್ಲ. ಸಿಪಾಯಿ ಅಂದಿನಾಗ ಒಂದು ಸಿಪಾಯಿಗೆ ಅಂತಾರ, ಒಂದು ಪೊಲೀಸಿಗೆ ಅಂತಾರ, ಒಬ್ಬ ಮಿಲಿಟರಿ ಮನೆಗೆ ಅಂತಾರ ಸಿಪಾಯಿ ಅಂತ ಹೇಳಿ ಅಲ್ಲ. ಅವ್ರ ಬಳಿ ಯಾರಿದ್ರು ಅಂದ್ರ ಸಿಪಾಯಿಗಳು ಇದ್ರು. ಕಡೆಗೆ ಆ ಸಿಪಾಯಿದಾಗೆ ಒಬ್ಬ ಏನಾಗಿದ್ದಂತ, ಅವ ಬಿ ಭಕ್ತನಾಗಿದ್ದಂತ. ಭಕ್ತರಿಗೆ ಖೂನ್ ಹಿಡಿತಾರ, ಬೇರೆಯವ್ರಿಗೆ ಖೂನ್ ಹಿಡಿಯಲ್ಲ. ಏನ್ ಬೇರೆಯವ್ರಿಗೆ ಖೂನ್ ಹಿಡಿತಾರ? ಆತ ಕೊರ್ನೆಲ್ಯಗೆ ಏನಂತಂದ್ರೆ ಆತನ ಭಯ ಭಕ್ತಿ ನೋಡ್ಕೇಸಿ ಆತನ ಬಳಿ ಅಂದ್ರೆ ಒಂದು ಸಿಪಾಯಿ ಆಗಿ, ಒಂದು ನೌಕರಾಗಿ, ಒಂದು ಗುಲಾಮ್ ಆಗಿ ಆತ ಹೇಳಿನೆಲ್ಲ ಮಾತು ಕೇಳಕ ಆತ ಸಿದ್ಧವಾಗಿ. ಯಾಕಂತಂದ್ರ ಆತ ದೇವರ ಭಯ ಭಕ್ತಿಯಲ್ಲಿ ಹಣ ಅಂತ ಕೇಸಿ ಆ ಭಕ್ತಾದಿವಿ ಆತನ ಜೊತೆಯಲ್ಲಿದ್ದು ಕೆಲಸ ಮಾಡಿ ದೇವರಿಗೆ ಮಹಿಮೆ ಪಡಿಸಕ್ಕೆ ಅಂತ ಹೇಳ್ತಂದ್ರ ಆತ ಸಿದ್ಧವಾಗ್ಯಾನ. ಆದ್ರೆ ನಿಜವಾಗ್ಲು ಈ ಸಿದ್ಧತೆ ಒಳ್ಳೆ ಕೆಲಸ ಯಾರಿಗೆ ಒಪ್ಪಿಸಲ್ಪಡ್ತಂತಂದ್ರ ಆ ಕೆಲಸ ಮಾಡ್ತಕ್ಕಂಥ ಒಳ್ಳೆ ವ್ಯಕ್ತಿ ಯಾರ ಅವ್ರಿಗೆ ಕೆಲಸ ಒಪ್ಪಿಸ್ತಾರ, ಬೇರೆಯವರಿಗೆ ಮಾತ್ರ ಒಪ್ಪಿಸಲ್ಲ. ಏನು ಒಪ್ಪಿಸ್ತಾರ? ಥೋಡೆ ಮಂದಿ ದುಕಾನ್ಗೆ ಹೋದ್ರ ಸೌದಾ ತಗೋತಾರ, ಚಿಲ್ಲರಲ್ಲೇ ಬಿಟ್ಟು ಬರ್ತಾರ. ಏನು ಬಿಟ್ಟು ಬರಲ್ಲ. ಮನೆಗೆ ಬಂದಿದ್ಮೇಲೆ ಏನಾಯ್ತದ? ಚಟಾಪಟ ಸೌಂಡ್ ಬರ್ತದ. ಇನ್ನ ಥೋಡೆ ಮಂದಿ ದುಕಾನ್ದಾಗ ಕೂಡ್ತಾರ, ಸೌದಾ ಬಿ ಕೊಡ್ತಾರ, ರೊಕ್ಕ ಬಿ ಕೊಟ್ಟಾಕ್ತಾರ. ಆ
ದುಕಾಲಿ ಇರ್ತದ. ಈ ರೀತಿಯಾಗಿ ಕೆಲವು ಜನರು ಯೋಗ್ಯತೆ ಇರಲ್ಲ. ಆ ಯೋಗ್ಯತೆ ಇರೋದ್ ಕಡಿಮೆ ಅಂತಂದ್ರ ಅವ್ರ ಕೆಲ್ಸಕ್ಕೆ ಬರಲ್ಲ. ಆದ್ರೆ ಈ ವ್ಯಕ್ತಿ ಏನಂದ್ರ ದೇವ್ರ ಕೆಲ್ಸಕ್ಕೆ ಬರ್ತಾರೆ ಅಂತ ಕೇಸಂದ್ರ ಈ ಭಕ್ತಿಗೆ ಏನಂದ್ರ ಭಕ್ತಾದಿಗೆ ಏನಂದ್ರ ಕಳ್ ಕೇಸಿ ಅಂದ್ರ ಆ ಕೆಲಸ ಒಪ್ಪಿಸಿನಾಗ ಹೋಗಿ ಆತಗೆ ಕರ್ಕೊಂಡ್ ಬಂದಾರ. ಆತಗೆ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾರೆ 25ರಾಗ ಹೋದ್ರಿ. ಹ್ಮ್ 25ನೇ ವರ್ಷ. ಪೇತ್ರನನ್ನು ಅವನು ಬಂದಾಗ ಅವನನ್ನು ಎದುರುಗೊಂಡು ಅವನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದನು. ಆದರೆ ಪೇತ್ರನು, ಹೇಳಪ್ಪ, ನಾನು ಮನುಷ್ಯನು ಎಂದು ಹೇಳಿ ಅವನನ್ನು ಎತ್ತಿ ಅವನ ಸಂಗಡ ಸಭ್ಯಾಸನೆ ಮಾಡುತ್ತಾ ಮನೆಯೊಳಗೆ ಬಂದನು. ಹಲ್ಲೆಲೂಯಾ. ನಿಜವಾಗ್ಲು ಈ ಲೋಕದಾಗ ಎಷ್ಟು ಮಂದಿ ಹರ ಕಾಲು ಬಿದ್ದುರ ನಮ್ಮ ಮನುಷ್ಯ ಅಂಬರು. ಮನುಷ್ಯನ ಕಾಲು ಒಂದ್ ವೇಳೆ ಮನುಷ್ಯ ಬಿದ್ದ ಅಂತಂದ್ರ ದೇವರಿಗೆ ದೊಡ್ಡ ಅವಮಾನ. ಮನುಷ್ಯರ ಕಾಲು ಹಿಡ್ಕೊಂಡ್ರ ದೇವರಿಗೆ ದೊಡ್ಡ ಅವಮಾನ. ದೇವರಿಗೆ ಅವಮಾನ ಪಡಿಸ್ತಕ್ಕಂತ ವ್ಯಕ್ತಿ ಯಾರಾದ್ರೂ ಇರ್ತಾರೋ ಅವ ಕಾಲು ಬೀಳಕ್ ಹಸ್ತಾನ. ಅಂತ ಹೀನ ವ್ಯಕ್ತಿ ಕಾಲು ಬೀಳ್ತಾನ. ಕಡಿಕೆ ಆತಗೆ ಸಲ್ಲಿಸ್ತಕ್ಕಂಥ ಗೌರವ ಒಂದ್ ವೇಳೆ ಇನ್ನೊಬ್ಬರಿಗೆ ನಾವು ಸಲ್ಲಿಸ್ದೇವಂದ್ರ ದೇವ್ರವ್ರಿಗೆ ಎಂದಿಗೂ ಬಿಡಲ್ಲ. ಏನ್ ಬಿಡ್ತಾರ? ಯಾಕಂದ್ರ ಅದು ಗೌರವ ಕೇವಲ ದೇವ್ರಿಗೆ ಒಬ್ಬರಿಗೆ ಮಾತ್ರ ಅದ, ಇನ್ನೊಬ್ಬರಿಗೆ ಅದು ಸಲ್ಲುಗುಡದು. ಯಾಕಂದ್ರೆ ದೇವ್ರ ಉದ್ದೇಶ ಆಗ್ಯದ. ಈ ದೇವ್ರ ಉದ್ದೇಶದಲ್ಲಿ ನಿಜವಾಗ್ಲು ಈ ಮಾತು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಮಾತಾಡ್ಕೊತಾ ಒಳಗೆ ಹೋಗಿದ ಮೇಲೆ ಏನು ಕಾರ್ಯ ಜರುಗಿದ? ಸಂಭಾಷಣೆ ಮಾಡುತ್ತಾ ಮನೆಯೊಳಕ್ಕೆ ಬಂದನು. ಅಲ್ಲಿ ಬಹು ಬಂದಿದವರನ್ನು ಕಂಡು ಅವರಿಗೆ, ಯಹೂದ್ಯರು ಅನ್ಯಜನರ ಕೂಡ ಒಕ್ಕುಬಳಿಕೆ ಮಾಡುವುದು ಯಹೂದ್ಯರ ಸಂಪ್ರದಾಯಕ್ಕೆ ವಿರೋಧವಾಗಿದೆ ಎಂದು ನೀವು ಬಲ್ಲಿರಷ್ಟೇ. ನನಗಂತೂ ಯಾವ ಮನುಷ್ಯನಾದರೂ ಒಲೆಯನು ಇಲ್ಲವೇ ಅಶುದ್ಧನು ಅನ್ನಬಾರದೆಂದು ದೇವರು ತೋರಿಸಿದ್ದಾನೆ. ಆದ ಕಾರಣ ನೀವು ನನ್ನನ್ನು ಕರೆ ಕಳುಹಿಸಿದಾಗ ನಾನು ಯಾವ ಎದುರು ಮಾತನ್ನು ಹೇಳದೆ ಬಂದೆನು. ಆಗ ನೀವು ನನ್ನನ್ನು ಕರೆಸಿದ ಉದ್ದೇಶವೇನು ನನಗೆ ತಿಳಿಸಬೇಕು ಎಂದು ಹೇಳಿದನು. ಅದಕ್ಕೆ ಕೊರ್ನೇಲನು, ನಾನು 4 ದಿವಸಗಳ ಹಿಂದೆ ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ದೇವರ ಪ್ರಾರ್ಥನೆಯನ್ನು ಇಷ್ಟು ಹೊತ್ತಿನವರೆಗೂ ನನ್ನ ಮನೆಯಲ್ಲಿ ಮಾಡುತ್ತಿದ್ದಾಗ ಹೊಳೆಯುವ ವಸ್ತ್ರವನ್ನು ಧರಿಸಿಕೊಂಡಿದ್ದ ಒಬ್ಬ ಮನುಷ್ಯನು ನನ್ನೆದುರಿಗೆ ನಿಂತುಕೊಂಡು, ಕೊರ್ನೇಲನೇ, ನಿನ್ನ ಪ್ರಾರ್ಥನೆಯು ಕೇಳಬಂತು. ನಿನ್ನ ದಾನ ಧರ್ಮಗಳು ದೇವರ ಸನ್ನಿಧಿ ದಾನದಲ್ಲಿ ನೆನಪಿಗೆ ಬಂದವು. ನೀನು ಯೋಪಕ್ಕೆ ಕಳುಹಿಸಿ ವೇತನೆನಿಸಿಕೊಳ್ಳುವ ಸಿಮೋನನನ್ನು ಕರೆಸಬೇಕು. ಅವನು ಸ್ತೋತ್ರವಾಗಲಿ. ದೇವರು ಸನ್ನಿಧಾನದಲ್ಲಿ ನನಗೆ ಕರೆ ಕಳಿಸತಕ್ಕಂಥ ಕಾರಣ ಮುಖ್ಯವಾಗಿ ಮಾತು ಅದು ನನಗೆ ಹೇಳ್ರಿ ಅಂತ ಅಂದಿನಾಗ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ, ನಾವು ದಿನನಿತ್ಯ ದೇವರ ಸನ್ನಿಧಾನದಲ್ಲಿ 3 ಗಂಟೆಗ ಪ್ರಾರ್ಥನೆ ನಾವು ಮಾಡ್ತೇವೆ. 3 ಗಂಟೆಗೆ ನಾವು ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೇವದೂತ ಬಂದ್ ಕಸಿ ನಮ್ಮ ಪ್ರಾರ್ಥನೆ ವಿಜ್ಞಾಪನೆ ಕೇಳಿ ನನಗೇನಾದ್ರು ಧೈರ್ಯ ಕೊಟ್ಟರ, ನಿನ್ನ ದಾನ ಧರ್ಮಗಳು ನಿನ್ನ ಪ್ರಾರ್ಥನೆ ವಿಜ್ಞಾಪನೆಗಳು ದೇವರ ಸನ್ನಿಧಿಯಲ್ಲಿ ಏರಿ ಬಂದವ, ನೀ ಭಯ ಪಡಬೇಡ. ನೀ ಭಯ ಯಾಕೆ ಪಡಬೇಡ ಅಂತಂದ್ರ, ಇಲ್ಲಿ ತನಕ ನೀ ಭಯ ಪಟ್ಟಿದಿ, ಈಗ ನೀ ಭಯ ಪಡಿಬೇಡ. ಕಾರಣ ಏನದ ಅಂತಂದ್ರ, ಈಗ ನಿನಗೂ ಮುಂದೆ ನೀನು ಏನು ಮಾಡ್ಬೇಕು ಏನಿಲ್ಲ ಅದೆಲ್ಲ ನಿನಗೇನಂದ್ರ ಪೇತ್ರ ಬದುಕಸಿ ನಿನಗೆ ಅದು ತೋರಿಸ್ತಾರ. ಅವ್ರು ಹೇಳಿನಪ್ಪಲ ನೀ ಮಾಡ್ದಿ ಅಂತಂದ್ರ ನಿನಗೆ ಯಾವುದು ಭಯ ಪಡದ ಅವಸರನೇ ಇರಲ್ಲು ಅಂತ ಚಂದ್ರ ಆ ವ್ಯಕ್ತಿಗೆ ಏನಾರ ದೇವರು ತೋರಿಸಿ ಆ ದೇವದೂತನ ಮೂಲಕವಾಗಿ ಅವರಿಗೆ ಕರೆ ಕಳಿಸಿ ಅಂದ್ರ ಏರ್ಪಾಟ್ ಮಾಡ್ಯಾರ. ಯಾವಾಗಾದ್ರ ಆತ ಬದುಕಸಿ ಅಂತಂದ್ರ ಅವ್ರ ಜೊತೆಯಲ್ಲಿ ಮಾತಾಡ್ತಾರನು. ಅವಾಗ ಏನು ಜರುಗಿದೆ ಇಲ್ಲಿ? ಅವಾಗ
ಏನು ಜರುಗಿದ? ನೆನಪಿಗೆ ಬಂದವು. ನೀನು ಯೋಗಕ್ಕೆ ಕಳುಹಿಸಿ ಪೇತನೆನಿಸಿಕೊಳ್ಳುವ ಸಿಮೋನನನ್ನು ಕರೆಸಬೇಕು. 33 32. ನಾನು ತರ ಮಾಡಿದ ನಿನ್ನ ಹತ್ತಿರ ಕಳಿಸಿದೆನು, ನೀನು ಬಂದದ್ದು ಉಪಕಾರವಾಯಿತು. ಹೀಗಿರುವುದರಿಂದ ಕರ್ತನು ನಿನಗೆ ಅಪ್ಪಣೆ ಕೊಟ್ಟಿರುವ ಎಲ್ಲ ಮಾತುಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಈಗ ದೇವರ ಸನ್ನಿಧಾನದಲ್ಲಿ ಕುಳಿತೇವೆ ಅಂದನು. ಆಗ ಪೇತ್ರನು ಉಪದೇಶ ಮಾಡಲು ಆರಂಭಿಸಿ ಹೇಳಿದ್ದೇನೆಂದರೆ, ದೇವರು ಪಕ್ಷಪಾತಿ ಅಲ್ಲ. ಯಾವ ಜನರಲ್ಲಿ ಆದರೂ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಮೆಚ್ಚುಗೆ ಆಗಿದ್ದಾರೆಂದು ಈಗ ಸಂದೇಹವಿಲ್ಲದೆ ನನಗೆ ತಿಳಿದು ಬಂದಿದೆ. ಹಲ್ಲೆಲೂಯಾ. ಏನ್ ತಿಳಿಸ್ಕೊಟ್ರಂತ? ದೇವರು ಪಕ್ಷಪಾತಿ ಅಲ್ಲ. ಒಬ್ಬರಿಗೆ ಪ್ರೀತಿ ಮಾಡಿ ಇನ್ನೊಬ್ಬರಿಗೆ ಪ್ರೀತಿ ಮಾಡಲ್ಲಂತ ದೇವರಲ್ಲ. ದೇವರು ಎಲ್ಲರಿಗೆ ಪ್ರೀತಿ ಮಾಡ್ತಾರೆ. ದೇವರು ಕೋರ್ಲೆನರ ಮೂಲಕವಾಗಿ ಅನೇಕ ಜನರಿಗೆ ಸಹಾಯ ಮಾಡ್ತಾರ, ಅನೇಕರ ಅವಸರಗಳು ತೀರಿಸ್ತಾರ, ಅನೇಕರಿಗೆ ಪ್ರೀತಿ ತೋರಿಸ್ತಾರ. ಆದ್ರ ದೇವ್ರು ಅದ ಕಡೆಯಿಂದ ಏನಿಲ್ಲ ಅಂತಂದ್ರ ಪಕ್ಷಪಾತಿ ಅಲ್ಲ. ಒಬ್ಬರಿಗೆ ಪ್ರೀತಿಸಿ ಇನ್ನೊಬ್ಬರಿಗೆ ಹೀನಿಸ್ಲಕ್ಕ, ಅವಮಾನ ಪಡಿಸ್ಲಕ್ಕ ದೇವ್ರಿಗೆ ಇಷ್ಟ ಇಲ್ಲ. ದೇವ್ರಿಗೆ ಏನಿಷ್ಟದ ಅಂತಂದ್ರ ಎಲ್ಲರಿಗೆ ಪ್ರೀತಿ ಮಾಡ್ತಕ್ಕಂಥದ್ದೇ ದೇವ್ರು ಒಳ್ಳೆ ಮನಸ್ಸದ. ಅಂತ ದೇವರು ಈ ರೀತಿಯಲ್ಲಿ ಈ ಮಾತುಗಳು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏನ್ ಜರುಗತ್ತಂತ? ಮೂವತ್ತಾರು ಎಲ್ಲ ಜನಗಳ ಎಲ್ಲ ಜನಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭಚಾರವನ್ನು ಪ್ರಕಟಿಸುತ್ತಾ ಇಸ್ರಾಯೇಲ್ ಜನರಿಗೆ ಅನುಗ್ರಹಿಸಿದ ವಾಕ್ಯವು ನಿಮಗೆ ತಿಳಿದಿರುವುದು. ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಯೋಹಾನನು ಸಾರಿದ ತರುವಾಯ ಈ ವಾಕ್ಯವು ಗಲಿಲಾಯದಿಂದ ಪ್ರಾರಂಭವಾಗಿ ಯೂದಯದಲ್ಲೆಲ್ಲ ಪ್ರಬಲವಾಯಿತು. ಹಲ್ಲೆಲೂಯಾ. ಕಂಟಿನ್ಯೂ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನಿನಿಂದ ಬಾಧಿಸಲ್ಪಟ್ಟಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಹಲ್ಲೆಲೂಯಾ. ನಿಜವಾಗಲೂ ಇವತ್ತು ಬಾಧ ಪಡ್ತಕ್ಕಂಥ ಜನರಿಗೆ ದೇವರು ಸಹಾಯ ಮಾಡ್ಲಕ್ಕ ಅನೇಕ ತರವಾಗಿರ್ತಕ್ಕಂಥ ಏರ್ಪಾಟ್ ಮಾಡ್ಯಾರ. ಇವತ್ತು ಪ್ರಾರ್ಥನೆ ಮಾಡ್ತಕ್ಕಂಥ ಗುಂಪಿನಲ್ಲಿ ನಾವು ಸೇರ್ಬೇಕಾಗಿಲ್ಲ. ಅದು ನಮ್ಮ ಇಷ್ಟದ ಮೇಲದ. ನೀವು ಎಷ್ಟು ಮೈಗಳ್ತನ ಮಾಡ್ತಿರೋ ಮಾಡ್ರಿ, ನೀವೆಷ್ಟು ಟಿವಿ ನೋಡ್ತಿರೋ, ಎಷ್ಟು ಚಾಡಿ ಮಾತು ಹೇಳ್ತಿರೋ, ಎಷ್ಟು ನೀವು ಟೈಮ್ ಪಾಸ್ ಮಾಡ್ತಿರೋ, ಅದು ದೇವರು ನೋಡತ್ತಾರ. ಅದ್ರ ನಿಮಗೆ ಮೇಲೆ ಏನು ಜರಗಲ್ಲ. ನಿಮಗೆ ಯಾವಾಗ ಮೇಲೆ ಜరుగుತ್ತದಂದ್ರ ಯಾವಾಗ ನೀವು ಮಧ್ಯಾಹ್ನ ಸಂದರ್ಭದಲ್ಲಿ 2, 3, 4 ಮಂದಿ ಕಸಿ ಪ್ರಾರ್ಥನಾ ಕಾಲ ಕಳಿತಿರೋ, ಅದು ನೋಡ್ರಿ ಹೆಂಗಿರ್ತದ. ನೀವೆಷ್ಟು ಪ್ರಾರ್ಥನೆ ಮಾಡಿದ್ರ ಅಷ್ಟು ನೀವು ಆಶೀರ್ವಾದಿಸಲ್ಪಡ್ತೀರಿ. ಮಧ್ಯಾಹ್ನ 3 ಗಂಟೆ ಜಾವದಲ್ಲಿ ಪ್ರಾರ್ಥನೆ ಮಾಡಿ ಯೋಹಾನ ಪೇತ್ರರು ಚರ್ಚ್ನಾಗಿಂದ ಹೊಂಟುರ ಭಿಕ್ಷಾ ಬೇಡ್ತಕ್ಕಂಥ ವ್ಯಕ್ತಿ ಅವ್ರಿಗೆ ನೋಡಿ ಕಸಿ ಅನ್ಕೊಂಡನಂತ, ಹಬ್ಬ ಇವ್ರ ಬಂದು ನನಗೇನೋ ಬಹಳ ಒಳ್ಳೆ ದಿನ ಸಿಗದ ಅಂತ ಅನ್ಕೊಂಡಂತ, ಹೆಚ್ಚಾಗಿ ನನಗೆ ಇವ್ರಿಗೆ ಇವತ್ತು ಕೊಡಪ್ಲಿ ಹರ ಅಂತ ಅಂದ್ಕೊಂಡನಂತ. ಕಡೆಗೆ ಅವ್ರು ಏನಂದ್ರ ಮಧ್ಯಾಹ್ನ 3 ಗಂಟೆಗೆ ಚರ್ಚ್ನಾಗ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಆ ವ್ಯಕ್ತಿ ನೋಡಿನಾಗ, ನೋಡಪ್ಪ ನಮ್ಮಲ್ಲಿ ಮಾತ್ರ ಬೆಳ್ಳಿ ಬಂಗಾರ ದುಡ್ಡು ಮಾತ್ರ ಇಲ್ಲ, ನಮ್ಮಲ್ಲಿ ಇದ್ದಿಂದು ನಾನು ನಿಮಗೆ ಕೊಡ್ತೇನೆ, ಅದು ನೀ ತಗೋಂತ ಹೇಳಕಸಿ ಏನ್ ಮಾಡ್ಯಾರಂದ್ರ ಇಬ್ಬರು ಕೈ ಹಿಡಿದ ಕಸಿ ಎಬ್ಸಿ ಏನಂದ್ರಂತ ಅವ್ರಿಗೆ, ಯೇಸು ಕ್ರಿಸ್ತನ ನಾಮದಲ್ಲಿ ನೀ ಎದ್ದು ನಡೆದಾಡು ಅಂತ ಕೇಳಿದ್ರೆ ಬ್ಯಾಕ್ ಎತ್ತಿ ಬಿಟ್ಕೊಟ್ಟಾರಂತ. ಕೆಳಗ್ ಬಿದ್ರ ಪರಿಸ್ಥಿತಿ ಏನಾಗ್ಬೇಕು? ತಪ್ಪಾಗಿ ಬಿದ್ದು ಇಬ್ಬರು ರೆಟ್ಟಿ ಹಿಡಿದು ಮ್ಯಾಗ ಎತ್ತಿ ಬಿಟ್ಕೊಟ್ಟಾರಂತ. ಅವನ ಪರಿಸ್ಥಿತಿ ಏನಾಗ್ಬೇಕು ಬಿದ್ರ? ಅದ್ರ ಬಗ್ಗೆದಾಗ ಅವ್ರ ಆಲೋಚನೆಗಳು ಮಾಡ್ಯಾರ. ಕರಡಿಕೆ ಅವ್ರಿಗೆ ಭರೋಸಾ ಏನಿತ್ತು ಅಂದ್ರ, ನನ್ನ ದೇವರು ಎಂದಿಗೂ ಹಂಗ ಮಾಡಲ್ಲ, ನಮ್ಮ ದೇವರು ನಮ್ಮ ಮಾತು ಖಂಡಿತವಾಗಿ ಕೇಳ್ತಾರ ಅಂತೇಳಿ ಆ ವಿಶ್ವಾಸ ಮೇಲೆ ಎತ್ತಿ ಬಿಟ್ಕೊಟ್ರ. ಯಾವಾಗ ಎತ್ತಿ ಬಿಟ್ಕೊಟ್ರ ಅವನ ಕೈ ಕಾಲ ನಿಟ್ಟಗಾಗಿ ಕಡಿ ನಿಂತ. ಹಲ್ಲೆಲೂಯಾ. ಚಪ್ಪಳೆ ತಟ್ಟಾರೆ. ಹಲ್ಲೆಲೂಯಾ.
ಮಧ್ಯಾಹ್ನ 3 ಗಂಟೆಗೆ ನೀವು ಪ್ರಾರ್ಥನೆ ಮಾಡಿದ್ರೆ ಇಂಥ ಅದ್ಭುತ ಕಾರ್ಯಗಳು ಜರಗಳಕ ದೇವ್ರು ಕೃಪೆ ಮಾಡ್ತಾರಂತಂದ್ರ ಸುಮ್ಮನಲ್ಲ. ಮಧ್ಯಾಹ್ನ 3 ಗಂಟೆಗೆ ಕೋರ್ನಲ್ಲೇ ಕುಟುಂಬ ಸಹಿತವಾಗಿ ಪ್ರಾರ್ಥನೆ ಮಾಡಿದ್ರ ಪರಲೋಕದಿಂದ ದೇವದೂತೆ ಬಂದ್ ಕಸಿ ಅವ್ರಿಗೆ ಹೇಳಕ್ಕೆನ. ಯಾಕಂದ್ರೆ ಯಾವತ್ತಿನ ತಪ್ಪು ಆಗತ್ತೆ ಒಪ್ಪುಗಳತ್ತಾರ. ಇವತ್ತು ನಮ್ಲಿಂದ ಏನಾದ್ರು ತಪ್ಪಾಗಿರ್ಬೋದು, ನಮ್ಮ ತಪ್ಪುಗಳು ದೇವ್ರ ಸನ್ನಿಧಿಯಲ್ಲಿ ಕ್ಷಮಾಪಣ ಬೇಡ್ಕೊಂಬರಿ ಅಂತೇಳಿ ದೇವರಿಗೆ ಮೊರೆ ಇಡ್ತಾರ. ಅವ್ರು ಮಧ್ಯಾಹ್ನ 3 ಗಂಟೆಗ ಆ ದೇವದೂತ ಬಂದ್ ಕಜಿ ಹೇಳಕ್ಕೆನ, ಈಗ ನೀವು ಭಯ ಪಡೋದು ಅವಸರ ಇಲ್ಲ. ನಿಮ್ಮ ದಾನ ಧರ್ಮಗಳು, ನಿಮ್ಮ ಪ್ರಾರ್ಥನೆಗಳು ಎಲ್ಲ ದೇವರಿಗೆ ಬಂದು ಮುಟ್ಟ್ಯಾವ. ನೀವು ಭಯ ಪಡಿಬೇಡ್ರಿ ಅಂತಂದ್ರ. ಯಾವಾಗ ಭಯ ಪಡಿಬೇಡ್ರಿ ಅಂದರು ಅವಾಗ ಏನ್ ಮಾಡ್ಬೇಕು ಅಂದಿನಾಗ ಪೇತ್ರಗ ಕರೆದು ಕಳಿಸ್ರಿ, ಅವ್ರು ನಿಮ್ಗೆಲ್ಲ ಹೇಳ್ಕೊಡ್ತಾರಂದ್ರ. ಆತ ಬಂದು ವಾಕ್ಯ ಹೇಳಿಕೇಶ ಅಂದ್ರ ನಂಬಿರ್ತಕ್ಕಂಥ ಜನರಿಗೆಲ್ಲರಿಗೆ ಏನಂತಂದ್ರ ದೀಕ್ಷಾ ಸ್ನಾನ ಮಾಡಿಸಿ ಅವರೆಲ್ಲರಿಗೆ ಏನಾದ್ರು ದೇವರು ಒಂದು ನೀತಿ ಮಾರ್ಗದಲ್ಲಿ ನಡೆಸಕ್ಕೆ ಅಂತಂದ್ರ ಯೋಗ್ಯತೆ ಅವರಿಗೆ ಸಿಕ್ಕದ. ಹಲ್ಲೆಲೂಯಾ. ಇವತ್ತು ನಮಗೆ ಎಷ್ಟು ಮಂದಿಗೆ ಯೋಗ್ಯತೆ ಅದ? ನಾವು ದೀಕ್ಷಾ ಸ್ನಾನ ತಗೊಂಡಿದ್ದೇವೆ ಕಡೆಗೆ ನಮ್ಗೆ ಎಷ್ಟೋ ದಿನ ಆಯ್ತು. ನಾವು ದೇವರು ದೇಹದಾಗ ಮತ್ತ ದ್ರಾಕ್ಷ ರಸದಾಗ ಏನಂದ್ರ ಪಾಲು ಭಾಗಸ್ಥರಾಗ್ತಾ ಇಲ್ಲ. ಎಷ್ಟು ಜನರಿದ್ದೇವೆ ನಾವು? ಚರ್ಚಿಗೆ ಬರ್ಲತ್ತಿದ್ದೇವೆ ಪರವಾಗಿಲ್ಲ, ಹಾಡ ಹಾಳತ್ತಿದ್ದೇವೆ, ವಾಕ್ಯ ಕೇಳತ್ತಿದ್ದೇವೆ, ವಾಕ್ಯ ಓದ್ಲತ್ತಿದ್ದೇವೆ, ಆಗಿನಷ್ಟು ಮಟ್ಟಿಗೆ ಕಾಣಿಕೆಗೊಳ್ಳತ್ತೇವೆ. ದೇವರಿಗೆ ಸ್ತೋತ್ರ. ಅದ್ರ ಪ್ರತಿಫಲ ದೇವ್ರು ಖಂಡಿತವಾಗಿ ನಿಮಗೆ ಕೊಡ್ತಾರ. ಕರೆಕ್ಟ್ಗೆ ಪ್ರಾರ್ಥನಾ ಜೀವಿತ ಇಲ್ಲಂದ್ರ ನಿಮ್ಮ ಮಕ್ಕಳು ಕಲ್ಕೊಂಬಲ್ಲ. ನೀವು ಪ್ರಾರ್ಥನೆ ಕುಂತಿರಂದ್ರೆ ನಿಮ್ಮ ಮಕ್ಕಳು ಕಲ್ಕೋತಾರ. ನಿಮ್ಮ ಮಕ್ಕಳು ಕಲ್ಕೊಂಡ್ರು ಅಂದ್ರೆ ನಿಮ್ಕಿನ ಪವರ್ಫುಲ್ ಆಯ್ತಾರ. ಏನಾಗಲ್ಲ. ಯಾವ ಮಕ್ಕಳು ಪ್ರಾರ್ಥನೆ ಮಾಡ್ತಾರೋ ಆ ಮಕ್ಕಳು ಏನಂತಂದ್ರ ಎದಕ್ಕೆ ಬಿ ಭಯ ಪಡಲ್ಲ. ಒಂದ್ ವೇಳೆ ಈ ರೀತಿಯಾಗಿ ನಾವು ನಡಿಲಕ್ಕೆ ಇಷ್ಟಪಟ್ಟೇವ್ ಅಂದ್ರ ದೇವರು ಪ್ರತ್ಯೇಕವಾಗಿರ್ತಕ್ಕಂಥ ಸಹಾಯದ ನಿಮಿತ್ತವಾಗಿ ದೇವರು ನಡೆಸ್ಬಿಡ್ತಾರ. ದೇವ್ರಿಗೆ ಸ್ತೋತ್ರವಾಗ್ಲಿ. ಮೊದಲನೇ ಕೊರಿಂಥದಾಗ 11ನೇ ಅಧ್ಯಾಯದಾಗ 23ನೇ ವಚನದಿಂದ ಕೆಲವು ವಚನ ಮಾತ್ರ ನಾವು ಓದ್ಕೊಂಬರಿ. ಮುಕ್ತಿಯದ ಸಮಯ ಸಮೀಪವಾಗಿದೆ, ಜಾಗೃತ. ಮೊದಲನೇ ಕೊರಿಂಥಿ 11ನೇ ಅಧ್ಯಾಯ 23ನೇ ವಚನದಿಂದ ನಾವು ವಾಕ್ಯ ಧ್ಯಾನ ಮಾಡರಿ. ಯೇಸು ಸ್ವಾಮಿ ಈ ಲೋಕದಾಗಿದ್ದಂತ ಸಂದರ್ಭದಲ್ಲಿ 12 ಮಂದಿಗೆ ಯಾವ ರೀತಿಯಲ್ಲಿ ನಡೆಸಿಕೊಟ್ಟರು, ಆ 12 ಮಂದಿ ಅನೇಕ ಜನರಿಗೆ ತಯಾರು ಮಾಡಿ ಕಳಿಸಿ ಇದೇ ರೀತಿಯಾಗಿ ನೀವು ನಡೀರಿ ಅಂತ ಕೇಳಿಸಂದ್ರ ಈ ಸತ್ಯವಿದ ಕಂಪ್ಲೀಟ್ ಆಗಿ ಅಂತಂದ್ರೆ ಎಲ್ಲ ಜನರಿಗೆ ಒಂದು ಮಾರ್ಗ ತೋರ್ಸಕ್ಕೆ ಸಿದ್ಧಪ್ಪ ಆಗ್ಯಾರ. ಆ ಮಾರ್ಗ ಇವತ್ತು ನಮಗೂ ಸಹ ದೇವರು ತೋರಿಸ್ತಾರ. ಹೋದರೆ ಯಾರಿಗೆ ಸಿಕ್ಕಲ್ಲ? ಯಾರು ಹೊಂದ್ಯಾರಂತ? ಪೇತ್ರರು, ಪೌಲ ಅಲ್ಲ, 12 ಮಂದಿ ಶಿಷ್ಯರದಾಗಿದ್ದು ಈ ಎಲ್ಲ ಜನರು ಏನ್ ಹೊಂದ್ಕೊಂಡ್ರ ಅಂದ್ರ ಯೇಸು ಸ್ವಾಮಿ ಹತ್ರ ಎಲ್ಲ ಹೊಂದ್ಕೊಂಡಾರ, ಅಂದ್ರೆ ಕಲ್ಕೊಂಡಾರ. ಅವ್ರ ಬಳಿ ಕೇಳ್ಯಾರ, ಕೇಳಿಕೆ ಅದಕ್ಕೆ ಸಿದ್ಧವಾಗಿ ಅವ್ರು ಏನಾದ್ರು ನಡಿಲಕ್ಕ ಪ್ರಯಾಸ ಪಡಿತಾರ. ಹಿಡಿದುಕೊಟ್ಟಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವವರಿಗೋಸ್ಕರ ಹೀಗೆ ಮಾಡಿರಿ ಅಂದನು. ದೇವರಿಗೆ ಸ್ತೋತ್ರವಲ್ಲ. ಏನ್ ಮಾಡಿದಂತ? ನಾಳೆಗೀಗ ಹಿಡ್ಕೊಡೋರ, ಇವತ್ತು ರಾತ್ರಿ ಹಿಡ್ಕೊಡೋರ. ಇವತ್ತಿನ ರಾತ್ರಿ ಅವ್ರು ಏನ್ ಮಾಡ್ಯಾರ ಅಂದ್ರೆ ಒಂದು ಜಾಗದಾಗ ಕುಂದ್ಕಸಿ ರೊಟ್ಟಿ ತೆಗೆದುಕೊಂಡು ಅಲ್ಲ, ಇದು ನನ್ನ ದೇಹ, ಇದು ನೀವು ರೊಟ್ಟಿಯಾಗಿ ತಿನ್ರಿ ಅಂತ ಹೇಳ್ತಾರ. ಇದು ನನ್ನ ರಕ್ತ, ನನಗೂ ಜ್ಞಾಪಕ ಮಾಡೋದಕ್ಕೋಸ್ಕರವಾಗಿ ಹೀಗೆ ನೀವು ಮಾಡ್ರಿ ಅಂತ ಹೇಳ್ಯಾರ. ಆ ತಿದ್ದಾಗ ಕಲ್ಸಿಂದೆ ಅವ್ರು ಕಲ್ಕೊಂಡ್ ಕಸಿ ಅಂದ್ರ ಅವ್ರೆಲ್ಲರಿಗೆ ಬಲಪಡಿಸಿ ಅಂದ್ರ ಆತೇನಂದ್ರ ಪ್ರಾರ್ಥನಾದಾಗ ಏನಂದ್ರ ಬೆಟ್ಟದ ಮೇಲೆ ಹೋಗಿನಾಗ ಅವ್ರಿಗೆ ಹಿಡಿಕೊಟ್ಟಾರ. ಏನು ಹಿಡ್ಕೊಟ್ಟಿಲ್ಲ. ಈ ರೀತಿಯಾಗಿ ಕಾರ್ಯ ಜರುಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಎದಕ್ಕೂ ಭಯ ಪಟ್ಟಿಲ್ಲ. ಏನಾಗ್ಯದಂತ? ಪೇತ್ರ ನನ್ನನ್ನು ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡಿದಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ. ಏನ್ ಮಾಡಿರಂತ?
ಆತ ಹಿಡ್ಕೊಡಲ್ಪಡಬೇಕು, ಶಿಲುಬೆ ಮೇಲೆ ಸಾಯ್ಬೇಕು, ಸಮಾಧಿ ಆಗ್ಬೇಕು, ತಿರುಗಿ ಪರಲೋಕಕ್ಕೆ ಹೋಗಿ ತಿರುಗಿ ಆತ ಬರೋ ಸ್ಥಳಕ್ಕೆ ಏನಂತಂದ್ರ ಅದೆಲ್ಲರೂ ಜ್ಞಾಪಕವಾಗಿ ಮಾಡ್ಕೋತಾನೆ ಇರಬೇಕು. ಇವತ್ತು ನಾವು ನಿಜವಾಗಲು ಎಷ್ಟೋ ಮಂದಿ ಇದ್ದೇವೆ, ದೀಕ್ಷಾಸ್ನಾನ ತಗೊಂಡಿದ್ದೆವು, ಕಡೆಗೆ ನಾವು ಆತನ ದೇಹದಲ್ಲಿ ಆತನ ರಕ್ತದಲ್ಲಿ ನಾವು ಪಾಲಿ ಭಾಗಿಸ್ತಗಳು ಆಗುತ್ತಾ ಇಲ್ಲ ಅಂದ್ರೆ ನಮ್ಗೆ ಹೆಂಗ್ ಸ್ವರ್ಗ ಸಿಗ್ತದ? ನಮ್ಮ ಪಾಪ ಕ್ಷಮಾಪಣೆ ಹೆಂಗಾಯ್ತದ? ನಮ್ಮ ಶಾಪಗಳಿಂದ ಬಿಡುಗಡೆ ಹೆಂಗಾಯ್ತದ? ನಾವು ಮಾಡುವ ಕೈ ಕೆಲಸದಲ್ಲಿ ಬರ್ಕತ್ ಹೆಂಗಾಯ್ತದ? ನಮ್ಮ ಕುಟುಂಬದಲ್ಲಿ ಪ್ರೀತಿ ಪ್ರೇಮ ಐಕ್ಯತೆ ಹೆಂಗ್ ಸಿಗ್ತದ? ಸಂತೋಷ ಸಮಾಧಾನ ಹೆಂಗ್ ಸಿಗ್ತದ? ಸಾಧ್ಯ ಇಲ್ಲ. ನೀವು ಎದಕ್ ಪ್ರೀತಿ ಮಾಡ್ತೀರಿ ಅಂದ್ರ, ನೀವು ಕೆಟ್ಟದಕ್ಕೆ ಪ್ರೀತಿ ಮಾಡ್ತೀರಿ, ನಿಮಗೆ ಕೆಟ್ಟದೇ ಸಿಗ್ತದ. ನೀವು ಒಳ್ಳೇದಕ್ಕೆ ಪ್ರೀತಿ ಮಾಡಿ, ನಿಮಗೆ ಒಳ್ಳೇದು ಸಿಗ್ತದ. ಈ ರೀತಿಯಾಗಿ ದೇವ್ರ ಕಡೆ ನೀವು ಬೆನ್ನು ಮಾಡಿ ಹೋದ್ರೆ ಮಾತ್ರ ಏನು ಪ್ರಯೋಜನ ಇಲ್ಲ. ನೀವು ದೇವ್ರ ಕಡೆ ಬರ್ರಿ, ದೇವ್ರು ನಿಮ್ಮ ಕಡೆ ಬರ್ತಾರ. ಅವಾಗ ಮಾತ್ರ ಅನೇಕ ತರವಾದ ಆಶೀರ್ವಾದಗಳು ಹೊಂದಿಕೊಳ್ಳಕ ಸಾಧ್ಯದ. ಏನ್ ಸಾಧ್ಯ ಇಲ್ಲ? ಏನದಂತ? ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿ ಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವನು. ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಹಲ್ಲೆಲೂಯಾ. ಇದು ನಿಜವಾಗ ನಾ ಎಲ್ಲ ಮಾಡ್ತೇವೆ. ಬಹಳ ಮಂದಿ ಇದ್ದೀವಿ ನಾವು ಕ್ರೈಸ್ತರು, ನಾ ಎಲ್ಲ ಮಾಡ್ತೇವೆ ಅಂದ್ರ ಆತನ ದೇಹಕ್ಕ ಅವಮಾನ ಮಾಡಬೇಡ, ಆತನ ರಕ್ತಕ್ಕ ಅವಮಾನ ಮಾಡಬೇಡ. ಒಂದ್ ವೇಳೆ ಆತನ ದೇಹಕ್ಕೆ ನೀ ಅವಮಾನ ಮಾಡಿದೆ ಅಂದ್ರ, ಆತನ ರಕ್ತಕ್ಕೆ ನೀ ಅವಮಾನ ಮಾಡಿದೆ ಅಂದ್ರ, ನಿನ್ನ ಜೀವಿತದಾಗಿನ ಅವಮಾನ ಎಂದಿಗೂ ಹೋಗಲ್ಲ. ಮೊದಲು ನೀ ಏನು ಮಾಡ್ಬೇಕು ನೀ ಯೋಚನೆ ಮಾಡ್ಕೋ. ನೀ ದೇವರು ದೇಹದಲ್ಲಿ ಪಾಲು ಭಾಗಸ್ಥರಾಗ್ಲತ್ತಿದಿ, ಕರೆಕ್ಟ್ ಆಗಿ ಆಗು. ತನಗೂ ತಾನು ಪರೀಕ್ಷೆ ಮಾಡ್ಕೋ. ನೀ ದೇಹದಲ್ಲಿ ಪಾಲು ಭಾಗಸ್ಥರಾಗುವಾಗ ಪಾಪ ಮಾಡತ್ತಿದೆ, ಮೋಸ ಮಾಡತ್ತಿದೆ, ಕೆಟ್ಟ ಕೆಲಸ ಮಾಡತ್ತಿದೆ, ನೀ ಏನು ಮಾಡ್ತಿದ್ದಿ, ಮೊದಲು ನಿನಗೆ ನೀನು ಪರೀಕ್ಷೆ ಮಾಡ್ಕೊಂಡು ಏನಂತಂದ್ರೆ ನೀ ಅದ್ರಾಗ ಪಾಲು ಹೊಂದಲಕ್ಕ ನೀ ಪ್ರಯಾಸ ಪಡು. ಅವಾಗೆ ನಿನಗೆ ಆಶೀರ್ವಾದ, ಅವಾಗೆ ನಿನಗೆ ಮೇಲದ. ಇಲ್ಲಂದ್ರೆ ಎಲ್ಲರಿಗೂ ಈ ಮೇಲು ಸಿಗೋದು ಸಾಧ್ಯನೇ ಇಲ್ಲ. ಯಾಕೋ ಗೊತ್ತಾ? ನಾ ಬರಸ್ತನಕ ಇದ್ರಾಗ ನೀನು ಮಾಡ್ಕೋತಾ ಇರ್ರಿ ಅಂತ ಹೇಳ್ಯಾರ ಅಲ್ಲ. ಇದು ಮಾಡ್ಕೋತಾ ಒಂದ್ ವೇಳೆ ನಾವು ಸತ್ತು ಬಿ ಹೋದೆವು ಅಂತಂದ್ರ, ನಮ್ಮ ಎಲ್ಲು ಬುಕ್ಕುಣಿ ಬಿ ಅದು ಅಂದ್ರ, ಯೇಸು ಸ್ವಾಮಿ ಬಂದಾಗ ಎಲ್ಲ ಎಲುಗಳದಾಗ ಶಕ್ತಿ ಬರ್ತಂತ, ಎಲ್ಲ ಎಲುಬು ಮಜಬೂತ್ ಆಯ್ತಾವಂತ. ಅದ್ರ ಮೇಲ ನರಗಳು ಬರ್ತಾವ, ಅದ್ರ ಮೇಲ ಮಾಂಸ ಬರ್ತದ, ಅದ್ರೊಳಗ ರಕ್ತ ಬರ್ತದ, ಅದ್ರ ಮೇಲ ಚರ್ಮ ಬರ್ತದ. ಅವಾಗ ಮನುಷ್ಯ ಆಗಿ ಸಮಾಧಿ ಒಳಗಿಂದ ಎದ್ದು ನಿಂತಿನಾಗ ದೇವ್ರೇ ನೀ ನನಗೆ ಕರೆದಿದ್ದಿ, ನಾ ಎದ್ದು ನಿಂತಿದೆ ಅಂತಾನ. ಅವಾಗ ದೇವ್ರ ಆತಗ ಕರ್ಕೊಂಡು ಹೋಯ್ತಾನ. ಹಲ್ಲೆಲೂಯಾ. ಒಂದ್ ವೇಳೆ ಯಾರಾದ್ರೂ ತನಗೂ ತಾನು ಮೋಸ ಮಾಡಿಕೊಳ್ತಾರೋ, ಯಾರಾದ್ರೂ ಅಯೋಗ್ಯರಾಗಿ ಅದ್ರಾಗ ಪಾಲಿ ಭಾಗಸ್ಥರಾಗ್ತಾರೋ, ಅವ್ರಿಗೆ ಮಾತ್ರ ನಾಶನಾದ. ಅವ್ರು ಮಾತ್ರ ನರಕದಾಗ ಏರ್ಬೇಕಾಗ್ಯದ. ನರಕದಾಗ ಏನಿರ್ತಕ್ಕೋನದ್ರಿ? ನರಕದಾಗ ಏನಿರ್ತಕ್ಕೋನದ? ಮೊಟ್ಟ ಮೊದಲಾಗಿ ಬೆಂಕಿ ಇರ್ತದ, ಅದ್ರಾಗ ಕತ್ತಲು ಇರ್ತದ. ಮೊಟ್ಟ ಮೊದಲಾಗಿ ಬೆಂಕಿ ಇರ್ತದ, ಮತ್ತದು ಕತ್ತಲು ಇರ್ತದ, ಮತ್ತ ಅದ್ರಾಗ ಅನೇಕ ಹುಳಗಳು ಇರ್ತಾವ. ಅದ್ರಾಗ ಮನುಷ್ಯ ಇದ್ರ ಆ ಮನುಷ್ಯಗೆ ಹಸು ಆಯ್ತಾವ, ಆ ಮನುಷ್ಯಗೆ ನೇಡಿಕೆ ಆಯ್ತಾವ, ಮನುಷ್ಯ ಸೋತ್ ಹೋಗಿನ ಇರ್ತಾನ. ಸುಖ ಮಾತ್ರ ಒಂದೂ ಇರಲ್ಲ. ಅದ್ರಾಗ ಏನಿರ್ತಂದ್ರ ಸಹಿಸ್ಲಕ್ಕಾಗಲ್ಲ, ಕಡಿದು ಹಲ್ಲು ಕಡಿತಾನೇ ಇರ್ತಾನ, ಬಬ್ಬಿ ಬಡಿತಾನೇ ಇರ್ತಾನ. ಬಿಡಿಸೋರು ಯಾರು ಬೀರಲ್ಲ. ಇದನ್ನು ಆತನ ದೇಹದಾಗ ಆತನ ರಕ್ತದಾಗ ನೀವು ಪಾಲಿ ಭಾಗಸ್ಥರಾಗುವಾಗ ತನಗೂ ತಾನು ಪರೀಕ್ಷೆ ಮಾಡ್ಕೊಂಡು ಬಂದೇಳಿ ನೀವು ನಡೆದ್ರು ಮಾತ್ರ ನಿಮ್ಗೆ ಆ ದೇವರು ಅದರಲ್ಲಿ ಕಳ್ಕೊಡಲ್ಲ. ಯಾಕೋ ಗೊತ್ತಾ? ದೇವ್ರು ಹೇಳ್ತಾರ, ಈ ರೀತಿ ಯಾರಾದ್ರೂ ಮಾಡ್ತಾರೋ ಅವ್ರಿಗೆ ಅಂದ ತಿರುಗಿ ಬರ್ತಾರಂತ, ಬಂದು ತನ್ನ ಸಂಗಟ ಕರ್ಕೊಂಡು ಹೋಗಿ ತಾನು ಇರುವ ಸ್ಥಳದಲ್ಲಿ ಸೇರಿಸ್ಕೊಳ್ತಾರಂತ. ಜೋರಾಗಿ ಚಪ್ಪಳ ತಟ್ಟರಿ.
Hallelujah. Hallelujah. ನಿಜವಾಗ್ಲೂ ಆತನ ಸಂತ ಇರ್ಲಿಕ್ಕೆ ಎಷ್ಟು ಮಂದಿಗೆ ಇಷ್ಟ ಅದ? ಇಷ್ಟ ಇದ್ದರು ರಾತ್ರಿ 3ಕ್ಕೆ ಎದ್ದು ಪ್ರಾರ್ಥನೆ ಮಾಡ್ರಿ. ಸಮಯ ನೋಡ್ಬೇಡ್ರಿ, ಸವಾಲು ಹಾಕ್ಬೇಡ್ರಿ. ಹೇಳಂದ್ರೆ ಹೇಳಿ ಪ್ರಾರ್ಥನೆ ಮಾಡ್ತಾರ, ಸವಾಲು ಹಾಕ್ಬೇಡ್ರಿ. ನಿಮಗೆ ಪ್ರಾರ್ಥನೆ ಬೇಕು, ದೇವರ ಆಶೀರ್ವಾದ ಬೇಕು. ಯಾವಾಗ ಭೀ ನೀವು ಮೊಳಕಾಲು ಇರಬೇಕು, ಯಾವಾಗ ಭೀ ನೀವು ಪ್ರಾರ್ಥನೆ ಮಾಡಬೇಕು. ಅದು ದೇವ್ರಿಗೆ ಇಷ್ಟವಾಗಿರದ. ಈ ಓದಿರ್ತಕ್ಕಂಥ ವಾಕ್ಯ ದೇವ್ರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ. ನಾವು ಕಣ್ಣು ಮುಚ್ಕೊಂಬರಿ, ಪ್ರಾರ್ಥನೆ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗರಿ. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಂಬರಿ. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಪ್ರಭು ನಿಮಗೆ ಸ್ತೋತ್ರ. ಪ್ರಾರ್ಥನೆ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಪ್ರಭು, ಈ ದಿನದಲ್ಲಿ ಸ್ವಾಮಿ ಅಯ್ಯ ನಿಮ್ಮ ಸನ್ನಿಧಿಯಲ್ಲಿ ಸೇರಿಸಿಕೊಂಡಿದ್ದಕ್ಕಾಗಿ ವಂದನೆಗಳು. 2025ನೇ ವರ್ಷದ ಮೊದಲನೇ ವಾರದಲ್ಲಿ ಸ್ವಾಮಿ ನಿಮ್ಮ ಸಮೀಪದಲ್ಲಿ ಬರಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿದ್ದಕ್ಕಾಗಿ ವಂದನೆಗಳು. ಹೌದು ಪ್ರಭು, ಈಗ ದೇವರೇ, ಲೂಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನ ಮೊದಲುಗೊಂಡು ಮಾತಾಡಿರಿ ಪ್ರಭು. ಹೌದು ಕರ್ತನೆ, ಅದ್ರ ಪ್ರಕಾರವಾಗಿ ಮಾಡಲಿಕ್ಕೆ ಪ್ರಭು ನಮಗೆ ಒಳ್ಳೆ ಮನಸ್ಸು ಕೊಡ್ರಿ ಕರ್ತನೆ. ನಮಗೆ ಸಹಾಯ ಮಾಡಿ ಪ್ರಭು. ನಮಗೆ ನೀವೇ ಬಲಪಡಿಸ್ರಯ್ಯ. ಈಗ ಕರ್ತನೆ, ಈ ವಾಕ್ಯದ ಮೂಲಕವಾಗಿ ಸ್ವಾಮಿ ಅಯ್ಯ ಕೋರ್ನಲ್ಲೇ ಪ್ರಭು ಅಪೊಸ್ತಲರು ಕೊಡ್ತೇ ತಂದೆ ಅಯ್ಯ 10ನೇ ಅಧ್ಯಾಯದಾಗ ಪ್ರಭು ಅಯ್ಯ ಮಾತಾಡಿರುವ ರೀತಿಯಲ್ಲಿ ಸ್ವಾಮಿ ಆ ಸ್ವಭಾವ, ಆ ಆಲೋಚನೆಗಳು ಸ್ವಾಮಿ ಅನೇಕರಲ್ಲಿ ಬರುವುದಕ್ಕೆ ಪ್ರಭು ನೀವು ಸಹಾಯ ಮಾಡ್ರಿ. ಅನೇಕರು ಪ್ರಭು ಅದರಲ್ಲಿ ಪ್ರಭು ಆನಂದಿಸಲಿಕ್ಕೆ ಪ್ರಭು ಸಂತೋಷಿಸಲಿಕ್ಕೆ ಪ್ರಭು ನೀವು ಸಹಾಯ ಮಾಡ್ರಿ. ಹೌದು ಕರ್ತನೆ, ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನೀವು ಮಾತಾಡಿರಿ ಕರ್ತನೆ. ಈಗ ಪ್ರಭು, ನನ್ನ ದೇಹದಲ್ಲಿ ನನ್ನ ರಕ್ತದಲ್ಲಿ ಪಾಲು ಹೊಂದುವ ಜನರೆಲ್ಲರೂ ತನಗೂ ತಾನು ಪರೀಕ್ಷೆ ಮಾಡಿಕೊಂಡು ಪಾಲು ಹೊಂದಲಿ ಎಂಬುದಾಗಿ ನಾನು ಬರುವ ತನಕ ಹೀಗೆ ನೀವು ಮಾಡಿರಿ ಎಂಬುದಾಗಿ ಹೇಳಿರಿ. ಹೌದು ಕರ್ತನೆ, ಆ ಯೋಗ್ಯತೆ, ಆ ಭಾಗ್ಯತೆ ಈಗ ಪ್ರಭು ನಮ್ಮೆಲ್ಲರಿಗೆ ಕೊಟ್ಟು ಪ್ರಭು ನಮ್ಮೆಲ್ಲರಿಗೆ ಸ್ವಾಮಿ ನಿಮ್ಮ ರಾಜ್ಯದಲ್ಲಿ ಬರುವ ಭಾಗ್ಯತೆ ನೀಡ್ತೀರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ.